जय गोपीजनवल्लभा गिरिवरधारी यशोदानन्दना व्रजजनरञ्जना यशोदानन्दना व्रजजनरञ्जना यमुनातीरावनचारी यमुनातीरावनचारी जय राधा माधव कुंज विहारी जय राधा माधव कुंज विहारी Mahesh Guru, your mobile is working from that audio is coming. Hare Krishna. Hare Krishna. Online ಅಲ್ಲಿ ಆಡಿಯೋ ಚೆನ್ನಾಗಿ ಬರ್ತಾ ಇದೆಯಾ? You can keep it close. Make it down. ಆನ್ಲೈನ್ ಅವ್ರಿಗೆ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಆನ್ಲೈನ್ ಅವ್ರು ಯಾರಾದರೂ ಹೇಳ್ಬೋದು ಆಡಿಯೋ ಚೆನ್ನಾಗಿ ಬರ್ತಾ ಇದೆ. ಲೋ ಇದೆಯಾ? ಹರೇ ಕೃಷ್ಣ. ಈಗ ಹೇಗಿದೆ? ಕೇಳಿಸ್ತಾ ಇದೆಯಾ? ಆಡಿಬಲ್ ಇದೆ? ಕ್ಲಿಯರ್ ಆಗಿದೆಯಾ? ಕ್ಲಿಯರ್. ಹರೇ ಕೃಷ್ಣ. ಇವತ್ತಿನ ಕೃಷ್ಣ ರಸಾಯನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಶ್ರೀ ನರಸಿಂಹ ಲೀಲೆ ಶ್ರೀಮದ್ ಭಾಗವತದ 7ನೇ ಸ್ಕಂದದ ಕಥೆಯನ್ನು ಕೇಳೋಣ. ಇವತ್ತು ಮುಖ್ಯವಾಗಿ ನರಸಿಂಹದೇವರ ಪ್ರಾಕಟ್ಯ ಮತ್ತು ಪ್ರಹ್ಲಾದನ ಪ್ರಾರ್ಥನೆಗಳ ಕುರಿತಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ದಯವಿಟ್ಟೆಲ್ಲರೂ ನನ್ನಿಂದ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಗೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। So ಪ್ರಹ್ಲಾದ 5 ವರ್ಷದ ಹುಡುಗ. ಈ ಚಿಕ್ಕ ಹುಡುಗನ ಪ್ರೀತಿ ಎಷ್ಟು ದೊಡ್ಡದಾಗಿತ್ತಂದರೆ ಭಗವಂತನೇ ಪ್ರಕಟನಾದ. ಸೊ ದ ಲವ್ ಆಫ್ ದ ಬಾಯ್ ದಟ್ ಅಟ್ರಾಕ್ಟೆಡ್ ದ ಲಾರ್ಡ್ ಆಫ್ ದಿ ಯೂನಿವರ್ಸ್. ಈ ಜಗತ್ತಿನ ಒಡೆಯ ಭಗವಂತನನ್ನೇ ಆಕರ್ಷಿಸಿತು ಅಂತಹ ಪ್ರೀತಿ ಯಾರ್ದು? ಭಕ್ತ ಪ್ರಹ್ಲಾದ. ಸೊ ನಿನ್ನೆ ನೀವು ಕಥೆಯನ್ನು ಕೇಳಿರ್ಬೋದು, ಹೇಗೆ ಹಿರಣ್ಯಕಶಿಪು ತೀವ್ರ ತಪಸ್ಸನ್ನು ಮಾಡ್ತಾಯಿದ್ದ. ತೀವ್ರ ತಪಸ್ಸನ್ನು ಮಾಡೋದಕ್ಕೆ ಮಂದರಾಚಲ ಪರ್ವತಕ್ಕೆ ಹೋಗಿದ್ದ. ಅಲ್ಲಿ ತನ್ನ ಅಂಗುಷ್ಟದ ಮೇಲೆ ನಿಂತುಕೊಂಡು ಕೈ ಮೇಲೆ ಎತ್ತಿ ತೀವ್ರ ಸಾವಿರಾರು ವರ್ಷಗಳ ಕಾಲ ತೀವ್ರ ತಪಸ್ಸನ್ನು ಮಾಡಿದ. ಆ ತಪಸ್ಸಿನ ಪ್ರಭಾವಕ್ಕೆ ತಲೆಯಿಂದ ಬೆಂಕಿ ಬರ್ತಾಯಿತ್ತು. ಆ ಬೆಂಕಿ ಇಡೀ ಬ್ರಹ್ಮಾಂಡವನ್ನು ಸುಡ್ತಾಯಿತ್ತು. ಸೊ ದೇವತೆಗಳು ಕೂಡ ಕಷ್ಟ ಆಯಿತು. ಸೊ ದೇವತೆಗಳೆಲ್ಲರೂ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಏನಾದರೂ ಪರಿಹಾರವನ್ನು ಕೊಡಿ ಅಂತ. ಆಗ ಬ್ರಹ್ಮ ಹಿರಣ್ಯಕಶಿಪುವಿಗೆ ಆಶೀರ್ವಾದ ಕೊಡೋದಕ್ಕೆ ಬರ್ತಾನೆ. ಆಗ ಹಿರಣ್ಯಕಶಿಪು ಕಂಡೀಷನ್ಸ್ ಹಾಕ್ತಾನೆ. ನಾನು ಅಮರನಾಗಬೇಕು ಅನ್ನೋರು ಹೊರ ಬಿಡ್ತಾನೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ನಾನೇ ಅಮರನಲ್ಲ, ನನ್ನ ಹತ್ರ ಇಲ್ಲದೇ ಇರೋದು ನಾನು ಹೇಗೆ ಬೇರೆ ಕೊಡೋಕ್ಕಾಗುತ್ತೆ. ಸೊ ನನ್ನ ಹತ್ರ ಏನಿದೆ ನಾನು ಅದನ್ನು ಕೊಡ್ಬೋದು. ಸೊ ಅಮರತ್ವವನ್ನು ಕೊಡೋಕ್ಕಾಗಲ್ಲ ಅಂತ. ಓಕೆ, ಸೊ ಹಾಗಿದ್ರೆ ನಾನು ಯಾವುದೇ ಮನುಷ್ಯನಿಂದ ಪ್ರಾಣಿಯಿಂದ ಸಾಯಬಾರ್ದು. ನಾನು ಮನೆ ಒಳಗಡೆ ಮನೆ ಹೊರಗಡೆ ಹಗಲಲ್ಲಿ ರಾತ್ರಿಯಲ್ಲಿ ಅಸ್ತ್ರದಿಂದ ಶಸ್ತ್ರದಿಂದ ಸೊ ಯಾವುದೇ ಈ ವಸ್ತುಗಳಿಂದ ನಾನು ಸಾಯಬಾರದು ಅನ್ನೋ ಒಂದು ಕಂಡೀಷನ್ ಹಾಕ್ತಾನೆ. ಆಗ ಬ್ರಹ್ಮಜಿ ತಥಾಸ್ತು ಅಂತ ಹೇಳಿ ಹೋಗ್ತಾರೆ. ಆಗ ಹಿರಣ್ಯಕಶಿಪು ಆಲ್ರೆಡಿ ತುಂಬ ಬಲಶಾಲಿ ಇದ್ದ, ಪವರ್ಫುಲ್ ಆಗಿದ್ದ. ಈ ವರದಾನ ಸಿಕ್ಕ ಮೇಲೆ ಇನ್ನಿಷ್ಟು ಪವರ್ಫುಲ್ ಆಗ್ತಾನೆ, ಇನ್ನಿಷ್ಟು ಶಕ್ತಿ ಅವನಿಗೆ ಬರುತ್ತೆ. ಆಗ ಇಡೀ ಇಂದ್ರಲೋಕ, ಸ್ವರ್ಗಲೋಕ, ಎಲ್ಲ 3 ಲೋಕಗಳನ್ನು ಗೆದ್ದು ಎಲ್ಲ ದೇವತೆಗಳನ್ನು ಓಡಿಸಿಬಿಡ್ತಾನೆ. ಆಗ ದೇವತೆಗಳೆಲ್ಲ ಭಯ ಆಗಿತ್ತು. ಸೊ ಈ ಮಧ್ಯದಲ್ಲಿ ಅವರ ತಪಸ್ಸಿಗೆ ಹೋದಾಗ ರಾಕ್ಷಸ ತಪಸ್ಸು ಮಾಡ್ತಾ ಇದ್ದಾನೆ, ಎಷ್ಟು ಬಲಶಾಲಿಯಾಗಿದ್ದಾನೆ. ಅವನ ಮಗ ಎಷ್ಟು ತೇಜಸ್ವಿ ಆಗಿರ್ಬೋದು. ಸೊ ಅವನ ಮಗನನ್ನು ಕೊಂದು ಹಾಕೋಣ ಅಂತ ದೇವತೆಗಳೆಲ್ಲರೂ ಬರ್ತಾರೆ. ಬಂದು ಕಯಾದುವನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಲ್ಲಿ ಕಯಾದು ಅವಳ ತಾಯಿ, ಪ್ರಹ್ಲಾದನ ತಾಯಿ. ಆಗ ನಾರದರು ಬಂದು ಹೇಳ್ತಾರೆ, ಈಸ್ ಇಟ್ ಕನೆಕ್ಟೆಡ್ ಪ್ರಾಪರ್ಲಿ? ಈಸ್ ಇಟ್ ಆನ್? Is that button on? Is there any button in that? Huh? ಹರೇ ಕೃಷ್ಣ. ಆನ್ಲೈನಲ್ಲಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಆನ್ಲೈನಲ್ಲಿ ಭಕ್ತರಿಗೆ ಆಡಿಯೋ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹರೇ ಕೃಷ್ಣ. So we will continue. Okay. Are you able to hear clearly? Hare Krishna. Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare,
ಹರೇ ಕೃಷ್ಣ ಬರ್ತಾರೆ. ಭಾಗವತ ಇವನು ಅಸುರನಲ್ಲ, ಇವನು ಭಾಗವತನಾಗಿದ್ದಾನೆ, ಅದಕ್ಕಾಗಿ ಇವನನ್ನು ಕೊಲ್ಲಬೇಡಿ. ಸೊ ಕಯಾಧುವನ್ನು ಅವರು ತಮ್ಮ ಆಶ್ರಮಕ್ಕೆ ಕರ್ಕೊಂಡೋಗ್ತಾರೆ. ಆಶ್ರಮದಲ್ಲಿ ಅವರು ಕಯಾಧುಗೆ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಉಪದೇಶವನ್ನು ನೀಡ್ತಾರೆ. ಸೊ ಪ್ರಹ್ಲಾದ ತುಂಬ ಏಕಾಗ್ರತೆಯಿಂದ ಕೇಳ್ತಾ ಇದ್ದ. ಆದರೆ ತಾಯಿಗೆ ಸ್ವಲ್ಪ ಭಯ ಇತ್ತು, ದೇವತೆಗಳು ಬಂದು ನನ್ನ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿಬಿಟ್ರೆ. ಸೊ ಆತಂಕ ಇತ್ತು. ಅದಕ್ಕಾಗಿ ಅವಳು ಕೇಳ್ತಾಳೆ ಭಾಗವತವನ್ನು, ಮಗು ಕೂಡ ಕೇಳುತ್ತೆ. ಆದರೆ ಮಗುವಿಗೆ ನೆನಪಿರುತ್ತೆ, ಅವಳಿಗೆ ನೆನಪು ಹೋಗುತ್ತೆ. ಯಾಕಂದರೆ ಅವಳ ಮನಸ್ಸಲ್ಲಿ ಭಯ ಇತ್ತು. ಆದ ಕಾರಣ ಅವಳು ಅಷ್ಟು ಏಕಾಗ್ರತೆಯಿಂದ ಕೇಳಲು ಸಾಧ್ಯವಾಗಲಿಲ್ಲ. ಸೊ ಅದಕ್ಕಾಗಿ ನಾವು ಏಕಾಗ್ರತೆಯಿಂದ ಭಾಗವತವನ್ನು ಕೇಳಬೇಕು, ಮನಸ್ಸು ಕೊಟ್ಟು ಕೇಳಬೇಕು. ದೈಹಿಕವಾಗಿ ಇಲ್ಲಿ ಕೂತ್ಕೊಂಡು ಮನಸ್ಸು ಬೇರೆ ಕಡೆ ಕರ್ಕೊಂಡು ಹೋದರೆ ನಾವು ಅದರ ಲಾಭ ಪಡೆಯೋದಕ್ಕೆ ಆಗೋದಿಲ್ಲ. ಸೊ ನಂತರ ಪ್ರಹ್ಲಾದವನು ಹುಟ್ಟಿದ ಮೇಲೆ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಲ್ಲಿ ಷಂಡಾಮರಕ ಅವರು ಏನೇನಪ್ಪ ಧರ್ಮ, ಅರ್ಥ, ಕಾಮ ಈ ವಿಷಯದ ಬಗ್ಗೆ ಅಲ್ಲಿ ಬೋಧನೆ ಮಾಡ್ತಾಯಿದ್ರು. ಪ್ರಹ್ಲಾದನಿಗೆ ಹಿಡಿಸಲಿಲ್ಲ. ಪ್ರಹ್ಲಾದನ ವಿದ್ಯಾಭ್ಯಾಸ ಗರ್ಭದಲ್ಲೇ ಮುಗಿದಿತ್ತು. ಹಿ ವಾಸ್ ಆಲ್ರೆಡಿ ವೆಲ್ ಎಜುಕೇಟೆಡ್ ಇನ್ ದ ಗರ್ಭ. ಸೊ ಒಂದು ದಿನ ತಂದೆ ಮಗುವನ್ನು ತನ್ನ ತೊಡೆ ಮೇಲೆ ಎತ್ಕೊಂಡು ಕೇಳ್ತಾನೆ, ಮಗು ಪ್ರಹ್ಲಾದ, ಶಾಲೆಯಲ್ಲಿ ನೀನು ಏನು ಕಲಿತೆ? ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಏನು ಕಲಿತೆ ಅಂದರೆ ಜೀವನದ ಉದ್ದೇಶ ನಾವು ಭಗವಂತನಿಗೆ ಶರಣಾಗಬೇಕು. ರೈಟ್, ವನಂ ಗತೋ ಯದ್ ಹರಿಮಾಶ್ರಯೇತ. ಈ ಅಂಧಕೂಪವನ್ನು ಬಿಟ್ಟು ನಾವು ಭಗವಂತನಿಗೆ ಶರಣಾಗಬೇಕು. ವೃಂದಾವನಕ್ಕೆ ಹೋಗಿ ವೃಂದಾವನದಲ್ಲಿ ಹರಿಯ ಆಶ್ರಯವನ್ನು ಪಡೆದುಕೊಳ್ಳಬೇಕು. ವನಂ ಗತೋಯದ್ ಹರಿಮಾಶ್ರಯೇತ. ಈ ವಿಷಯವನ್ನು ಕೇಳಿದ ತಕ್ಷಣ ಹಿರಣ್ಯಕಶಿಪುವಿಗೆ ಕೋಪ ಬರುತ್ತೆ. ಯಾರೋ ದುಷ್ಟರು ಬಂದು, ವೈಷ್ಣವರು ಬಂದು ನನ್ನ ಮಗನ ತಲೆ ಕೆಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಸೆಕ್ಯೂರಿಟಿ ಟೈಟನ್ ಮಾಡಿ, ಯಾರು ವೈಷ್ಣವರು ಭಕ್ತರು ಶಾಲೆ ಒಳಗಡೆ ಕಾಲಿಡಬಾರ್ದು. ಸೊ ಈ ಕಲಿಯುಗದಲ್ಲೂ ಕೂಡ ಸುಮಾರು ಕಾಲೇಜುಗಳು, ಸ್ಕೂಲ್ಗಳು ಇದೇ ರೀತಿ ಹಿರಣ್ಯಕಶಿಪು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ. ರೈಟ್, ತುಂಬ ಹಿರಣ್ಯಕಶಿಪು, ಕ್ಯಾನ್ ಯು ಪುಟ್ ಆನ್ ದಟ್ ಫ್ಯಾನ್, ದೇ ಫೀಲಿಂಗ್ ಹಾಟ್. ಸೊ ಹಿರಣ್ಯಕಶಿಪು ಶಾಲೆಯಲ್ಲಿ ಭಕ್ತಿ ವಿಷಯದ ಬಗ್ಗೆ ಪಾಠ ಮಾಡ್ತಾ ಇರಲಿಲ್ಲ. ನಂತರ ಷಂಡಾಮರಕ ಪ್ರಹ್ಲಾದನನ್ನು ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ತಾವು ತಮಗೆ ಬೇಕಾದ ವಿಷಯಗಳನ್ನೆಲ್ಲ ಬೋಧನೆ ಮಾಡ್ತಾರೆ. ಪ್ರಹ್ಲಾದನಿಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಪಾಠ ಕಲಿತ. ನಂತರ ತಂದೆ ಮತ್ತೆ ಕೇಳ್ತಾರೆ, ಏನು ಕಲಿತೆ ನೀನು ಶಾಲೆಯಲ್ಲಿ ಅಂತ. ಆಗ ಅವ್ರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ. ನಾವು ಭಗವಂತನ ಶ್ರವಣ, ಕೀರ್ತನೆ, ಸ್ಮರಣ, ವಂದನೆ, ಪಾದ ಸೇವನ, ಅರ್ಚನಾ, ವಂದನಂ, ದಾಸ್ಯಂ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಯು ವಾಂಟ್ ಟು ಸೇ ಸಮಥಿಂಗ್? ಶ್ರವಣ, ಕೀರ್ತನೆ ಇತ್ಯಾದಿ ನವವಿಧ ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಕ್ರಿಯೇತ ಇತಿ ಪುಂಸಾರ್ಪಿತೋ ವಿಷ್ಣು ಭಕ್ತಿಷ್ಠೇನ್ನವ ಲಕ್ಷಣ ಕ್ರಿಯೇತ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಈ 9 ಭಕ್ತಿ ಸೇವೆಗಳನ್ನು ನಾವು ನೇರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದ ಮೇಲೆ ಹಿರಣ್ಯಕಶಿಪುವಿಗೆ ಇನ್ನಿಷ್ಟು ಕೋಪ ಬಂತು. ಇವನನ್ನು ಕೊಂದು ಹಾಕಿ ಅಂತ ಹೇಳ್ತಾರೆ. ಸೊ ಪ್ರಹ್ಲಾದನನ್ನು ಕೊಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ. ರಾಕ್ಷಸರು ಚಾಕು ಚೂರಿಗಳಿಂದ ಚುಚ್ತಾರೆ, ವಿಷಭರಿತ ಹಾವಿನ ಮಧ್ಯದಲ್ಲಿ ಬಿಡ್ತಾರೆ. ಹಾವಿನ ವಿಷದ ಪ್ರಭಾವ ಅವ್ರ ಮೇಲೆ ಆಗಲಿಲ್ಲ, ಬದುಕುಳಿದರು. ಬೆಟ್ಟದ ಮೇಲಿಂದ ಕೆಳಗಡೆ ಬಿಸಾಕ್ತಾರೆ. ಭಗವಂತ ಕೆಳಗಡೆ ಕೈ ಹಿಡ್ದ, ರಕ್ಷಣೆ ಮಾಡಿದ. ಆನೆ ಕಾಲಿನ ಕೆಳಗಡೆ ಜಜ್ಜೋದಕ್ಕೆ ಪ್ರಯತ್ನ ಪಡ್ತಾರೆ, ಏನೂ ಆಗಲಿಲ್ಲ. ರೈಟ್. ಸೊ ಈ ರೀತಿ ಸಾಕಷ್ಟು ಪ್ರಯತ್ನ ಪಟ್ಟರು. ಪ್ರಹ್ಲಾದ ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇದ್ದ. ಆದ ಕಾರಣ ಪ್ರಹ್ಲಾದನಿಗೆ ಯಾವುದೇ ಕಷ್ಟ ಆಗಲಿಲ್ಲ. ಯಾವಾಗಲೂ ಓಂ ನಮೋ ನಾರಾಯಣ ಮಂತ್ರವನ್ನು ಹೇಳ್ತಾ ಇದ್ದ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದ ಅಂತ ಮಹಾಭಾಗವತ ಪ್ರಹ್ಲಾದ. ಸೊ ಎಲ್ಲ ರಾಕ್ಷಸರು ಬಂದು ಹಿರಣ್ಯಕಶಿಪಿಗೆ ಹೇಳ್ತಾರೆ,
ನಾವು ಸೋತಿದ್ದೀವಿ, ನಾವು ಪ್ರಹ್ಲಾದನನ್ನು ಕೊಲ್ಲೋಕ್ಕಾಗಲಿಲ್ಲ. ಎಂಥ ಮಗ ಇವನು, ಯಾರೂ ಇವನಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಆಗ ಚಂಡಮಾರುತ ಹೇಳ್ತಾರೆ, ನಮ್ಮ ಗುರುಗಳು ಈಗ ಶಾಲೆಯಲ್ಲಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ, ಯಾತ್ರೆಗೆ ಹೋಗಿದ್ದಾರೆ. ಅವರು ಬಂದ ಮೇಲೆ ನಾವು ಮತ್ತೆ ಪ್ರಯತ್ನ ಪಡ್ತೀವಿ ಪ್ರಹ್ಲಾದನನ್ನು ಎತ್ತಿದ್ದೋಕೆ, ಅವ್ರು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಆಗ ಹಿರಣ್ಯಕಶಿಪು ಹೇಳ್ತಾನೆ, ಆಯಿತು, ಇವನನ್ನು ಕರ್ಕೊಂಡು ಹೋಗಿ ಸೊ ತಿದ್ದೋದಕ್ಕೆ ಪ್ರಯತ್ನ ಪಡಿ ಅಂತ. ಆಗ ಪ್ರಹ್ಲಾದ ಮತ್ತೆ ಸ್ಕೂಲಿಗೆ ಬರ್ತಾನೆ. ಆದರೆ ಸ್ಕೂಲಲ್ಲಿ ಇನ್ನೊಂದು ಕಥೆನೇ ಸ್ಟಾರ್ಟ್ ಆಗುತ್ತೆ. ಅದೇನು, ಸ್ಕೂಲ್ ಮಧ್ಯದಲ್ಲಿ ಬ್ರೇಕ್ ಇರುತ್ತಲ್ಲ, ಲಂಚ್ ಬ್ರೇಕ್. ಆ ಲಂಚ್ ಬ್ರೇಕ್ ಟೈಮಲ್ಲಿ ಪ್ರಹ್ಲಾದ ತನ್ನ ಎಲ್ಲ ಸಹಪಾಠಿಗಳನ್ನು ಒಟ್ಟಿಗೆ ಗೂಡಿಸಿ ಎಲ್ಲರಿಗೂ ಜೀವನದ ಉದ್ದೇಶದ ಬಗ್ಗೆ ಹೇಳ್ತಾ ಇದ್ದ. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರೋ ಮರ್ತದಂ. ಈ ಮನುಷ್ಯ ಜನ್ಮ ತುಂಬ ದುರ್ಲಭವಾದದ್ದು, ತುಂಬ ವಿರಳವಾದದ್ದು. ಇಂತಹ ಮನುಷ್ಯ ಜನ್ಮವನ್ನು ಕೇವಲ ಭಗವಂತನ ಭಕ್ತಿ ಸೇವೆಗೆ ಮಾತ್ರ ತೊಡಗಿಸಬೇಕು, ಬೇರೆ ಯಾವುದೇ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ರಹ್ಲಾದ ತನ್ನ ಸ್ನೇಹಿತರಿಗೆಲ್ಲ ಭಕ್ತಿಯ ಪಾಠವನ್ನು ಹೇಳ್ತಾನೆ. ಸ್ನೇಹಿತರೆಲ್ಲರೂ ಅವರೆಲ್ಲರೂ ಅಸುರರು. ಅವರು ಈ ಪಾಠಗಳನ್ನು ಕೇಳಿ ಅವರು ಒಪ್ಕೊಂಡ್ಬಿಡ್ತಾರೆ. ಪ್ರಹ್ಲಾದ, ನೀನು ಹೇಳೋದೇ ಸರಿ, ನಾವು ಶಾಲೆಯಲ್ಲಿ ಏನೇನೋ ವಿಷಯ ಕಲಿತಾ ಇದ್ದೀವಿ, ಸೋಷಿಯಲ್ ಸ್ಟಡೀಸ್, ಪಾಲಿಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಇವೆಲ್ಲ ವೇಸ್ಟ್. ಇವೆಲ್ಲ ವಿಷಯಗಳು, ಇವನ್ ಮ್ಯಾಥಮೆಟಿಕ್ಸ್ ಆಗಲಿ ಏನೇ ಆಗಲಿ, ಎಲ್ಲ ವಿಷಯಗಳು ಕಲಿತರೂ ಕೂಡ ಈ ವಿಷಯಗಳು ನಮ್ಮನ್ನು ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತಗೊಳಿಸೋದಿಲ್ಲ. ಇವೆಲ್ಲವೂ ಕೇವಲ ಈ ಜಗತ್ತಿನಲ್ಲಿ ಹೇಗೆ ಚೆನ್ನಾಗಿರಬೇಕು ಅನ್ನೋದನ್ನು ಮಾತ್ರ ಒಂದು ಸಾಧನೆಯನ್ನು ಕೊಡ್ತವೆ, ಒಂದು ಕೆಲಸ ಕೊಡ್ತೇವೆ, ಕೆಲಸ ಮಾಡಿ ಹೊಟ್ಟೆ ತುಂಬೋದು ಅಷ್ಟೇ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಈ ವಿದ್ಯಾಭ್ಯಾಸ ಇದೆ. ಆದರೆ ಜನ್ಮ ಮೃತ್ಯುವಿನ ಚಕ್ರದಿಂದ ಮುಕ್ತರಾಗೋದಕ್ಕೆ ಮತ್ತು ಭಗವಂತನ ಆಶ್ರಯವನ್ನು ಪಡೆದುಕೊಳ್ಳೋದಕ್ಕೆ ಇವೆಲ್ಲವೂ ವ್ಯರ್ಥ, ಇಟ್ಸ್ ವೇಸ್ಟ್ ಆಫ್ ಟೈಮ್. ಅದಕ್ಕಾಗಿ ಭಗವತ್ ಸೇವೆ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳಿದಾಗ ದೆನ್ ಎಲ್ಲರೂ ನೋಡಿ, ಸಹಪಾಠಿಗಳೆಲ್ಲ, ಸ್ನೇಹಿತರೆಲ್ಲ ಕೀರ್ತನೆ ಮಾಡ್ತಾಯಿದ್ದಾರೆ. ಕ್ಲೋಸ್ ದ ಡೋರ್ಸ್. ಸೊ ಕೀರ್ತನೆ ಮಾಡ್ತಾ ಇದ್ದಾರೆ, ಕೈ ಎತ್ತಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ಕೈ ಎತ್ತಿ ಕೀರ್ತನೆ ಮಾಡ್ತಾ ಇದ್ದಾರೆ, ನರ್ತನೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡಿ ಚಂಡಮಾರುತಗೆ ಭಯ ಆಯಿತು. ಅಯ್ಯೋ, ಇಟ್ಸ್ ವೆರಿ ಡೇಂಜರಸ್. ಇವನನ್ನು ತಿದ್ದೋಕ್ಕೆ ಅಂತ ಕರ್ಕೊಂಬಂದ್ವಿ, ನಮ್ಮ ಶಾಲೆಯಲ್ಲಿರೋ ಎಲ್ಲ ಮಕ್ಕಳನ್ನು ಕೆಡಿಸ್ತಾ ಇದ್ದಾನೆ, ಎಲ್ಲರನ್ನು ಹರಿಭಕ್ತರಾಗಿ ಮಾಡ್ತಾ ಇದ್ದಾನೆ. ಸೊ ತುಂಬ ಡೇಂಜರ್ ಅಂತ ಇಮಿಡಿಯೇಟ್ಲಿ ಹಿರಣ್ಯಕಶಿಪು ಮಹಾರಾಜರಿಗೆ ತಿಳಿಸ್ತಾರೆ. ಆಗ ಹಿರಣ್ಯಕಶಿಪು ಮಹಾರಾಜರು ಪ್ರಹ್ಲಾದನನ್ನು ಮತ್ತೆ ಕರೀತಾರೆ. ಸೊ ಪ್ರಹ್ಲಾದ ಯಾವುದೇ ಒಂದು ಭೇದವನ್ನು ನೋಡ್ತಾ ಇರಲಿಲ್ಲ, ಎಲ್ಲರಲ್ಲಿ ಭಗವಂತನನ್ನು ಕಾಣುತ್ತಾ ಇದ್ದ. ಹಾಗೆ ಇಲ್ಲಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶೂನಿ ಚೈವ ಶಭಾಗ್ಯ ಚ ಪಂಡಿತ ಸಮದರ್ಶಿ. ಪ್ರಹ್ಲಾದ ಎಲ್ಲ ಕಡೆ ಭಗವಂತನನ್ನು ಕಾಣ್ತಾ ಇದ್ದ, ಎಲ್ಲರ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾ ಇದ್ದ, ಅಂತಹ ಮಹಾಭಾಗವತನಾಗಿದ್ದ. ಆದರೆ ಹಿರಣ್ಯಕಶಿಪು ಆ ರೀತಿಯಲ್ಲ. ಹಿರಣ್ಯಕಶಿಪುವಿನ ದೃಷ್ಟಿಯಲ್ಲಿ ಭೇದ ಇತ್ತು. ಇವರು ನನ್ನ ಸ್ನೇಹಿತರು, ಇವರು ನನ್ನ ವೈರಿಗಳು. ಸೊ ಇವರು ನನ್ನವರು, ಇವರು ಪರರು, ಇಹ ಪರ. ಈ ರೀತಿ ಒಂದು ಅಯಂ ನಿಜ ಪರೋ ವ್ಯಕ್ತಿ ಗಣನಾ ಲಘುಚೇತಸ. ಯಾರು ಲಘುಚೇತಸ, ಅಲ್ಪ ಚೇತಸ ಉಳ್ಳವರು, ಅವರು ಏನು ಮಾಡ್ತಾರೆ, ಇವರು ನನ್ನವರು, ಇವರು ಬೇರೆಯವರು ಅಂತ ತಿಳ್ಕೊತಾರೆ. ಈ ದೇಶದ ನಿವಾಸಿಯರು ನನ್ನವರು, ಪರದೇಶದವರು ಪರರು, ಫಾರಿನರ್ಸ್. ಆದರೆ ಯಾರು ಉದಾರ ಚರಿತಾನಾಂತು ವಸುಧಾಯವ ಕುಟುಂಬಕಂ, ಯಾರ ಭಾವನೆ, ಯಾರ ಚೇತನ ದೊಡ್ಡದಾಗಿದೆ, ಅವರು ಇಡೀ ಜಗತ್ತು ಒಂದು ಕುಟುಂಬ, ಇದು ಭಗವಂತನ ಕುಟುಂಬ ಅಂತ ತಿಳ್ಕೊತಾರೆ. ಸೊ ಪ್ರಹ್ಲಾದನದು ಉದಾರ ಚೇತನ, ಎಲ್ಲರೂ ಭಗವಂತನ ಅಂಶ, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋ ದೃಷ್ಟಿಯನ್ನು ಹೊಂದಿದ್ದ. ಆದರೆ ಹಿರಣ್ಯಕಶಿಪು ಅಂತಹ ದೃಷ್ಟಿಯನ್ನು ಹೊಂದಿರಲಿಲ್ಲ. ಸೊ ಅದಕ್ಕಾಗಿ ಹಿರಣ್ಯಕಶಿಪು ವಿಷ್ಣು ಭಕ್ತರು ವೈರಿಗಳು, ಅಸುರರು ನನ್ನವರು ಅನ್ನೋ ಭಾವನೆಯನ್ನು ಇಟ್ಕೊಂಡಿದ್ದ. ಮತ್ತು ವಿಷ್ಣು ಭಕ್ತರನ್ನೆಲ್ಲ ಕೊಲ್ಲಬೇಕು, ವಿಷ್ಣುವನ್ನು ಕೂಡ ಕೊಲ್ಲಬೇಕು.
ವಿಷ್ಣು ನನ್ನ ಕೈಗೆ ಸಿಕ್ಕರೆ ಅವನನ್ನು ಕೊಂದಾಕ್ತೀನಿ ಅಂತ ಒಂದು ಕೆಟ್ಟ ವಿಚಾರವನ್ನು ಇಟ್ಕೊಂಡಿದ್ದ. ಆಗ ಪ್ರಹ್ಲಾದನನ್ನು ಕರ್ಕೊಂಬರ್ತಾರೆ. ಸ್ಕೂಲ್ ಟೀಚರ್ಸ್ ಎಲ್ಲ ಹೇಳ್ತಾರೆ, ಈ ರೀತಿ ಸ್ಕೂಲಲ್ಲಿ ಎಲ್ಲರನ್ನು ಹರಿಭಕ್ತರಾಗಿ ಮಾಡ್ತಾ ಇದ್ದಾನೆ, ಸೊ ನಮ್ಮಿಂದ ಇವನನ್ನು ಹ್ಯಾಂಡಲ್ ಮಾಡಲು ಸಾಧ್ಯವಿಲ್ಲ, ನೀವೇ ನೋಡಿ ಏನು ಮಾಡಬೇಕು ಅಂತ. ಆಗ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಕೇಳ್ತಾನೆ, ಹೇ ಪ್ರಹ್ಲಾದ, ಇಂತಹ ಇಷ್ಟು ವಿಶ್ವಾಸ ನಿನಗೆ ಎಲ್ಲಿಂದ ಬರ್ತಾ ಇದೆ? ಯಾರಿಂದ ನಿನಗೆ ಇಷ್ಟು ವಿಶ್ವಾಸ ಬರ್ತಾ ಇದೆ? ನನ್ನ ಮುಂದೆ ನಿಂತ್ಕೊಂಡು ಕೂಡ ನೀನು ಭಯಪಡ್ತಾ ಇಲ್ಲ, ನಿರ್ಭಯವಾಗಿ ನೀನು ಹರಿಭಕ್ತಿಯನ್ನು ಎಲ್ಲರಿಗೂ ಹೇಳ್ತಾ ಇದೆಯಾ? ಹೌ ಇಸ್ ದಿಸ್, ಫ್ರಮ್ ವೇರ್ ಇಸ್ ದಿಸ್ ಅಂತ ಕೇಳ್ತಾನೆ. ಸೊ ಇದು ಭಾಗವತ ಪುರಾಣದ 7ನೇ ಸ್ಕಂದದ 8ನೇ ಅಧ್ಯಾಯ. ಹಿರಣ್ಯಕಶಿಪುರ್ವಾಚ, ಹಿರಣ್ಯಕಶಿಪು ಶ್ರೀ ಹಿರಣ್ಯಕಶಿಪು ಅಂತ ಇದ್ದಾರೆ, ರೈಟ್. ಸೊ ಹೇ ದುರ್ವಿನೀತ ಮಂದಾತ್ಮನ್, ದುರ್ವಿನೀತ ಇಂಪುಡೆಂಟ್, ಮಂದ ಆತ್ಮ, ಮಂದ ಅಂದರೆ ಬುದ್ಧಿಹೀನ, ಮಂದಾತ್ಮ, ಕುಲಭೇದಕರ, ರೈಟ್. ಸೊ ನೀನು ನನ್ನ ಕುಲದವನು, ಆದರೆ ಈ ಕುಲದಲ್ಲಿ ನೀನು ಭೇದ ತರ್ತಾ ಇದೆಯಾ, ಡಿಸ್ಟ್ರಪ್ಟ್ ಮಾಡ್ತಾ ಇದೆಯಾ, ನನ್ನ ಅಸುರರನ್ನೆಲ್ಲ ಭಕ್ತರಾಗಿ ಮಾಡ್ತಾ ಇದೆಯಾ. ಸೊ ಕುಲಭೇದಕರ, ಅಧಮ, ನೀಚ ನೀನು. ಸ್ತಬ್ಧಂ, ನೀನು ತುಂಬ ಹಠ ಮಾಡ್ತಾ ಇದೆಯಾ, ನಾನು ಹೇಳಿದ್ದನ್ನು ನೀನು ಕೇಳ್ತಾ ಇಲ್ಲ, ವಿಷ್ಣು ಭಕ್ತಿಯನ್ನು ಬಿಡು ಅಂದರೆ ಬಿಡ್ತಾ ಇಲ್ಲ ನೀನು. ಸೊ ಸ್ತಬ್ಧಂ, ಮಚ್ಛಾಸನ ಉದ್ವೃತ್ತಂ, ನನ್ನ ಶಾಸನವನ್ನು ಉಲ್ಲಂಘನೆ ಮಾಡ್ತಾ ಇದೆಯಾ, ನನ್ನ ಶಾಸನ, ನನ್ನ ಮಾತನ್ನು ನೀನು ಕೇಳ್ತಾ ಇಲ್ಲ. ನೇಷ್ಯೇ ತವ ಆದ್ಯ ಯಮಕ್ಷಯಂ, ನಿನ್ನನ್ನು ಇವತ್ತು ನಾನು ಯಮಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ ಹಿರಣ್ಯಕಶಿಪು ಎಂಥ ತಂದೆ, ರೈಟ್. ಆ್ಯಕ್ಚುಲಿ ತಂದೆ ತಾಯಿ ಮಕ್ಕಳು ವಿಷ್ಣು ಭಕ್ತರಾದರೆ ಖುಷಿ ಪಡಬೇಕು, ಒಳ್ಳೆ ದಾರಿಲಿ ಹೋಗ್ತಾ ಇದ್ದಾನೆ, ಕೃಷ್ಣ ಭಕ್ತಿ ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಹಿರಣ್ಯಕಶಿಪು ಎಕ್ಸಾಕ್ಟ್ಲಿ ಆಪೋಸಿಟ್, ರಾಕ್ಷಸ ಪ್ರವೃತ್ತಿ ಅವನು, ಅದಕ್ಕೆ ವಿಷ್ಣು ಭಕ್ತಿ ಅವನಿಗೆ ಹಿಡಿಸಲಿಲ್ಲ. ಸೊ ಬೈತಾ ಇದ್ದಾನೆ, ದುರ್ವಿನೀತ, ಮಂದಾತ್ಮ, ಕುಲಭೇದಕರ, ಅಧಮ, ಸ್ತಬ್ಧ, ಈ ರೀತಿ ಕೆಟ್ಟ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಹ್ಲಾದನಿಗೆ. ಆ್ಯಕ್ಚುಲಿ ಈ ರೀತಿ ಹೇಳಬಾರ್ದಿತ್ತು, ಆದರೂ ಕೂಡ ಹೇಳ್ತಾ ಇದ್ದಾನೆ. ಇದೊಂದು ಅಪರಾಧ, ಮಹಾಭಕ್ತರಿಗೆ ಈ ರೀತಿ ಕೆಟ್ಟ ಮಾತಾಡೋದೊಂದು ಅಪರಾಧವಾಗುತ್ತೆ. ಸೊ ಈ ಅಪರಾಧದ ಕಾರಣದಿಂದ ಹಿರಣ್ಯಕಶಿಪುವಿನ ಸಂಹಾರವಾಯಿತು. ಯಾರು ಭಕ್ತರ ಮೇಲೆ ಅಪರಾಧ ಮಾಡ್ತಾರೋ ಭಗವಂತ ಸಹಿಸ್ಕೊಳ್ಳೋದಿಲ್ಲ. ಭಕ್ತರು ತಮ್ಮ ಮೇಲಾದಂಥ ಅಪರಾಧವನ್ನು ಸಹಿಸ್ಕೊಳ್ಬೋದು, ಆದರೆ ಭಗವಂತ ಸಹಿಸೋದಿಲ್ಲ. ಯಾಕಂದರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಸಾಧೂನಾಂ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂತ್ವಹಂ ಮದನ್ಯತ್ತೇನ ಜಾನಾತಿ ನಾಹಂ ತೇಭ್ಯ ಮನಾಗಪಿ. ಇದರ ಅರ್ಥ ಏನು? ಭಕ್ತರು ನನ್ನ ಹೃದಯದಲ್ಲಿದ್ದಾರೆ, ನಾನು ಭಕ್ತರ ಹೃದಯದಲ್ಲಿದ್ದೇನೆ. ಸೊ ಭಗವಂತನ ಹೃದಯ ತೆಗೆದು ನೋಡಿದ್ರೆ ಅಲ್ಲಿ ಯಾರಿದ್ದಾರೆ? ಭಕ್ತರಿರ್ತಾರೆ. ಸೊ ಭಕ್ತರಿಗೆ ಏನಾದರೂ ಕಷ್ಟ ಆದರೆ ಅದು ಭಗವಂತನ ಹೃದಯಕ್ಕೆ ನೋವು ಕೊಟ್ಟಂಗೆ, ಹೌದಲ್ಲೋ? ಸೊ ಭಗವಂತನ ಹೃದಯಕ್ಕೆ ನೋವಾದಾಗ ಭಗವಂತ ಸಹಿಸ್ಕೊಳ್ಳೋದಿಲ್ಲ, ಅಂದರೆ ಭಕ್ತರಿಗೆ ನೋವಾದಾಗ ಭಗವಂತ ಸಹಿಸ್ಕೊಳ್ಳೋದಿಲ್ಲ. ಸೊ ಪ್ರಹ್ಲಾದ ಸಹಿಸ್ಕೊಂಡ, ಆದರೆ ಭಗವಂತ ಸಹಿಸ್ಕೊಳ್ಳೋದಿಲ್ಲ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಹ ಸ ಈಶ್ವರಃ. ನಾನು ಕುಪಿತನಾದರೆ 3 ಲೋಕಗಳು ಮತ್ತು ಲೋಕಗಳ ಅಧಿಪತಿಗಳು ಎಲ್ಲರೂ ಕಂಪಂತೆ, ನಡುಗ್ತಾರೆ. ಅಂಥದ್ದು ನನ್ನ ಪವರು. ನಾನು ಮೇಲೆ ನೋಡಿ ಕೇವಲ ನನ್ನ ಹುಬ್ಬುಗಳನ್ನು ಈಗ ಮೇಲೆ ಅಂದರೆ ಎಲ್ಲ ದೇವತೆಗಳು ಸಲ್ಯೂಟ್ ಮಾಡ್ತಾರೆ ನನಗೆ, ಅಷ್ಟು ಶಕ್ತಿ ನನ್ನಲ್ಲಿದೆ. ತಸ್ಯ ಮೇ ಅಭೀತವಾನ್ ಮೂಢ. ಆದರೆ ನಿನಗೆ ಭಯ ಇಲ್ಲ? ಇಡೀ 3 ಲೋಕಗಳು, ಲೋಕದ ಅಧಿಪತಿಗಳು ನಡುಗ್ತಾರೆ, ನೀನು ನನ್ನ ಮುಂದೆ ನಗ್ನಗ್ತಾ ನಿಂತಿದ್ದೀಯಾ? ಭಯ ಇಲ್ಲ ನಿನ್ನ ಹತ್ರ? ಶಾಸನಂ ಕಿಂಬಲೋ ಅತ್ಯಗಾತ್.
ಇದ್ರ ಹಿಂದೆ ಏನೋ ಒಂದಿದೆ, ಯಾರ್ದೋ ಒಂದು ಬಲ ಇದೆ. ಕಿಂ ಬಲ, ಯಾರ ಬಲದಿಂದ ನೀನು ಎಷ್ಟು ನಿರ್ಭಯವಾಗಿ ನಿಂತಿದ್ದೀಯಾ ಇಲ್ಲಿ ಅಂತ ಕೇಳಿದಾಗ ಪ್ರಹ್ಲಾದನ ಹೇಳ್ತಾನೆ, ಪ್ರಹ್ಲಾದ್ ಮಹಾರಾಜ್ ಸೇಸ್, ಶ್ರೀ ಪ್ರಹರಾದ ವಾಚ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಪ್ರಹ್ಲಾದ್ ಹೇಳ್ತಾನೆ, ಕೇವಲ ನನ್ನ ಶಕ್ತಿ ಅಷ್ಟೇ ಅಲ್ಲ, ನಿಮ್ಮ ಶಕ್ತಿ ಕೂಡ ಅಲ್ಲಿಂದನೇ ಬರ್ತಾ ಇದೆ. ಎಲ್ಲಿಂದ ನನಗೆ ಈ ವಿಶ್ವಾಸ ಬರ್ತಾ ಇದೆ, ಅಲ್ಲಿಂದಲೇ ನಿಮಗೂ ನಿಮ್ಮ ಶಕ್ತಿ ಬರ್ತಾ ಇದೆ. ಮತ್ತು ಎಲ್ಲ ದೇವತೆಗಳು, ಎಲ್ಲ ಈವನ್ ಬ್ರಹ್ಮ ವಿಷ್ಣು ಎಲ್ಲರೂ, ಬ್ರಹ್ಮ ಶಿವ ಎಲ್ಲರಿಗೂ ಅವನಿಂದಲೇ ಶಕ್ತಿ ಬರ್ತಾ ಇದೆ. ನ ಕೇವಲಮ್ಮೆ ಭವತಶ್ಚ ರಾಜನ್, ನಿನ್ನ ಶಕ್ತಿ ಕೂಡ ಸವೈ ಬಲಂ ಬಲಿನಾಂ ಚ ಅಪರೇಶಾಂ ಪರೇ ಅವರೇ ಅಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಸೊ ಬ್ರಹ್ಮ ಇತ್ಯಾದಿ ದೇವತೆಗಳು ಕೂಡ ಭಗವಂತನ ವಶದಲ್ಲಿದ್ದಾರೆ. ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್. ಸೊ ಅವರಿಂದ ನಮಗೆ ಶಕ್ತಿ ಬರ್ತಾ ಇದೆ ಅಂತ ಪ್ರಹ್ಲಾದನು ನಿರ್ಭಯವಾಗಿ ಹೇಳ್ತಾನೆ. ರೈಟ್, ಅದು ಸತ್ಯನೇ. ಎಲ್ಲ ದೇವತೆಗಳಿಗೂ ಶಕ್ತಿ ಯಾರು ಕೊಡ್ತಾ ಇದ್ದಾರೆ? ಕೃಷ್ಣನೇ. ಮದ್ಭಯಾತ್ ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತಿ ಅಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಕರೆಕ್ಟ್. ಸೂರ್ಯನ ಶಕ್ತಿ ಭಗವಂತನಿಂದ. ರೈಟ್, ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಪ್ರಭಾಸ್ಮಿ ಶಶಿಶೂರಯೋ. ಸೂರ್ಯ ಚಂದ್ರನ ಪ್ರಕಾಶ ಅದು ನನ್ನಿಂದ ಬರ್ತಾ ಇದೆ. ಭೂಮಿ ಆಕಾಶದಲ್ಲಿ ತೇಲ್ತಾ ಇದೆ. ಯಾರು ತೇಲಿಸ್ತಾ ಇದ್ದಾರೆ? ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ. ನಾನು ಈ ಎಲ್ಲ ಗ್ರಹಗಳಲ್ಲಿ ಪ್ರವೇಶವಾಗಿ ಗ್ರಹಗಳನ್ನು ನಾನು ತೇಲಿಸ್ತಾ ಇದ್ದೀನಿ. ಸೊ ಇದು ಭಗವಂತನ ಶಕ್ತಿ. ಸೊ ಎಲ್ಲ ಲೋಕಗಳಿಗೆ, ಎಲ್ಲ ದೇವತೆಗಳಿಗೆ, ಈವನ್ ಬ್ರಹ್ಮ ಮತ್ತು ಶಿವನಿಗೂ ಕೂಡ ಶಕ್ತಿ ಬರೋದು ಭಗವಂತನಿಂದಲೇ, ವಿಷ್ಣುವಿನಿಂದಲೇ. ಸೊ ಸಹ ಈಶ್ವರ ಕಾಲ ಉರುಕ್ರಮೋ ಅಸೌ ಓಜಸ್ಸಹ ಸತ್ವಬಲೇಂದ್ರಿಯಾತ್ಮ ಸ ಏವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತ್ಯವತಿ ಅತ್ತಿ ಗುಣತ್ರಯೇಶಃ. ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ ಮತ್ತು ಸಂಹಾರ ಕೂಡ ಮಾಡ್ತಾನೆ. ಸೊ ಇಡೀ ಜಗತ್ತು ಅವನ ವಶದಲ್ಲಿದೆ. ಅದು ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಅದಕ್ಕಾಗಿ ಹಿರಣ್ಯಕಶಿಪು, ನನ್ನ ತಂದೆ ಹಿರಣ್ಯಕಶಿಪು, ದಯವಿಟ್ಟು ಜಹಿ ಆಸುರಂ ಭಾವಂ, ಈ ಅಸುರ ಭಾವವನ್ನು ತ್ಯಜಿಸಿ ಅಂತ ಹೇಳ್ತಾರೆ. ಜಹಿ ಅಸುರಂ ಭಾವಂ ಇಮಂ ತ್ವಂ ಆತ್ಮನಃ ಸಮಂ ಮನೋಧಸ್ವ ನಸಂತಿ ವಿದ್ವಿಷಃ. ನೀನು ಈ ಅಸುರ ಭಾವವನ್ನು ಬಿಟ್ಟು ದಯವಿಟ್ಟು ಭಗವಂತನಿಗೆ ಶರಣಾಗು. ಸಮಭಾವನೆಯನ್ನು ಇಟ್ಕೊಂಡು ನೀನು ಭಗವಂತನಿಗೆ ಶರಣಾಗು. ನ ಸಂತಿ ವಿದ್ವಿಷಃ. ರೈಟ್, ಈ ದ್ವೇಷವನ್ನು ಬಿಟ್ಟುಬಿಡು. ನ ಸಂತಿ ವಿದ್ವಿಷಃ ರಿತೇ ಅಜಿತಾದಾತ್ಮನ. ಸೊ ನೀನು ಮನಸ್ಸನ್ನು ಗೆದಿ. ರೈಟ್, ಜಿತ ಆತ್ಮನಃ. ಯಾರು ಮನಸ್ಸನ್ನು ಗೆದ್ದಿದ್ದಾರೆ ಅವರ ಮನಸ್ಸಲ್ಲಿ ಮಾತ್ರ ದ್ವೇಷ ಇರೋದಿಲ್ಲ. ಅದಕ್ಕಾಗಿ ನೀನು ಜಿತಾತ್ಮನಾಗು. ಎಕ್ಸೆಪ್ಟ್ ಫಾರ್ ದ ಅನ್ಕಂಟ್ರೋಲ್ಡ್ ಆ್ಯಂಡ್ ಮಿಸ್ಗೈಡೆಡ್ ಮೈಂಡ್ ದೆರ್ ಇಸ್ ನೋ ಎನಿಮಿ ವಿತ್ ಇನ್ ದಿಸ್ ವರ್ಲ್ಡ್. ನಮ್ಮ ಮನಸ್ಸೇ ನಮ್ಮ ಶತ್ರು. ಅನಿಯಂತ್ರಿತ ಮನಸ್ಸು ಏನಿದೆಯಲ್ಲ ಅದು ನಮ್ಮ ಶತ್ರು. ನಿಯಂತ್ರಿತ ಮನಸ್ಸು ಮಿತ್ರ. ಆ್ಯಕ್ಚುಲಿ ಜಗತ್ತಿನಲ್ಲಿ ಯಾರೂ ನಮ್ಮ ಶತ್ರುಗಳಲ್ಲ, ನಮ್ಮ ಮನಸ್ಸೇ ನಮ್ಮ ಶತ್ರು. ನಾವು ನಮ್ಮ ಮನಸ್ಸನ್ನು ತಿದ್ಕೊಂಡ್ಬಿಟ್ರೆ ಯಾರೂ ಶತ್ರುಗಳು ಇರೋದಿಲ್ಲ. ಅಂದರೆ ಆ ಶತ್ರು ಮತ್ತು ಮಿತ್ರ ಅನ್ನುವ ಕಲ್ಪನೆ ಮನಸ್ಸಿನಲ್ಲಿದೆ ಅಷ್ಟೆ. ನಿಜವಾಗ್ಲೂ ಯಾರು ಶತ್ರುಗಳಲ್ಲ. ಕರೆಕ್ಟ್, ಯಾರು ಶತ್ರುಗಳಲ್ಲ. ಅದು ಕೇವಲ ಮನಸ್ಸು ಊಹೆ ಮಾಡುತ್ತೆ, ಇವರು ನನ್ನನ್ನು ಇಷ್ಟಪಡೋದಿಲ್ಲ, ಅದಕ್ಕೆ ಇವರು ನನ್ನ ಶತ್ರು. ಸೊ ಮೋಸ್ಟ್ಲಿ ಇಟ್ ಇಸ್ ಆಲ್ ಊಹಾಪೋಹ. ಅದಕ್ಕಾಗಿ ಇಂತಹ ಮನಸ್ಥಿತಿಯನ್ನು ಬಿಟ್ಟು ನೀನು ರಿತೇ ಅಜಿತಾದ ಆತ್ಮನ ಉತ್ಪತ್ತೇ ಸ್ಥಿತಾತ್ ತದ್ಧೀಹಿ ಅನಂತಸ್ಯ ಮಹತ್ ಸಮರ್ಹಣಂ. ಅಂತ ಸಮ ಮನಸ್ಸಿನಿಂದ, ಸಮಚಿತ್ತದಿಂದ ನೀನು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸು. ಅರ್ಹಣಂ, ಭಗವಂತನಿಗೆ ಪೂಜೆ ಮಾಡು ಅಂತ ಹೇಳ್ತಾರೆ. ಹಿರಣ್ಯಕಶಿಪಿಗೆ ಇದೆಲ್ಲ ಮಾತು ಹಿಡಿಸ್ತಾ ಇರಲಿಲ್ಲ, ಕೇಳಿಸ್ಕೊತಾ ಇದ್ದ.
ನಂತರ ಹೇಳ್ತಾರೆ, ಪ್ರಹ್ಲಾದ್ ಹೇಳ್ತಾನೆ, ದಸ್ಯೂನ್ ಪುರಾ ಷಣ್ಣ ವಿಜಿತ್ಯ ಲಂಪಟೋ ಮನ್ಯಂತ ಏಕೆ ಸ್ವಜಿತ ದಿಶೋ ದಶ. ಒಬ್ಬ ವ್ಯಕ್ತಿ 10 ದಿಕ್ಕುಗಳನ್ನು ಗೆದ್ದಿರ್ಬೋದು, ಆದರೆ ಮನಸ್ಸಲ್ಲಿರುವಂತಹ 6 ವೈರಿಗಳನ್ನು ಗೆದ್ದಿದೆ ಇದ್ದರೆ ಅವನು ನಿಜವಾಗೂ ಹೀರೋ ಅಲ್ಲ, ಅವನು ಗೆದ್ದವನಲ್ಲ. ಯಾಕೆಂದರೆ ಅವನು ಮನಸ್ಸಿನ ವೇಗಗಳಿಗೆ ಆಳಾಗಿದ್ದಾನೆ. ಹಿ ಈಸ್ ಅ ಸ್ಲೇವ್ ಟು ಹಿಸ್ ಡಿಸೈರ್ಸ್. ಅದಕ್ಕಾಗಿ ಫಸ್ಟು ಒಬ್ಬನು ತನ್ನ ಮನಸ್ಸಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ಗೆದಿಬೇಕು, ನಂತರ ಅವನು ಜಗತ್ತನ್ನು ಗೆದಿಬೋದು. ಆದರೆ ಜಗತ್ತನ್ನು ಗೆದ್ದು ತನ್ನ ಮನಸ್ಸಲ್ಲಿರುವ ಅರಿಷಡ್ವರ್ಗಗಳನ್ನು ಗೆದ್ದಿದೆ ಇದ್ದರೆ ಅವನು ನಿಜವಾಗಲೂ ಹೀರೋ ಅಲ್ಲ. ಈಸ್ ನಾಟ್ ಎ ರಾಜ. ಜಿತಾತ್ಮನೋ ಜ್ಞಾಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವ ಕುತಃ ಪರೇ. ಹಿಂದಿನ ಕಾಲದಲ್ಲಿ ಕೂಡ ಜನರು ತಿಳ್ಕೊತಾ ಇದ್ರು, ಐ ಹ್ಯಾವ್ ಕಾನ್ಕರ್ಡ್ ಆಲ್ ದ 10 ಡೈರೆಕ್ಷನ್ಸ್, 10 ದಿಕ್ಕುಗಳನ್ನು ಗೆದ್ದಿದ್ದೀನಿ. ಆದರೆ ಅವರು ತಮ್ಮ ಆಸೆಗಳಿಗೆ ಬಲಿಯಾಗಿದ್ದರು. ರೈಟ್. ಸೊ ಈ ರೀತಿ ಪ್ರಹ್ಲಾದ ಹೇಳ್ತಾನೆ. ಈ ಮಾತನ್ನು ಕೇಳಿ ಹಿರಣ್ಯಕಶಿಪು ಇನ್ನೆಷ್ಟು ಕೋಪ ಬಂತು, ಕುಪಿತನಾದ. ಯು ರಾಸ್ಕಲ್, ಈ ಮೂಢ ಅಂತ ಬೈತಾನೆ. ಯಾರಿಗೆ? ಪ್ರಹ್ಲಾದನಿಗೆ. ಹಿರಣ್ಯಕಶಿಪುರ್ವಾಚ ವ್ಯಕ್ತಂ ತ್ವಂ ಮರ್ತು ಕಾಮೋಸಿ. ನೀನು ಸಾಯೋದಕ್ಕೆ ಬಂದಿದೆಯಾ ಅಂತ. ಯು ಕಮ್ ಹಿಯರ್ ಟು ಡೈ. ಯೋ ಅತಿಮಾತ್ರಂ ವಿಕತ್ತಸೆ ಮುಮುರ್ಷೂಣಾಂ ಹಿ ಮಂದಾತ್ಮನ್ ನನು ಸ್ಯೂರ್ ವಿಕ್ಲವಾಗಿರಾಹ. ರೈಟ್. ನೀನು ಇವತ್ತು ನನ್ನ ಕೈಯಲ್ಲಿ ಸಾಯೋದಕ್ಕೆ ಬಂದಿದ್ದೀಯಾ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದೀಯಾ ನೀನು. ರೈಟ್. ಸೊ ತುಂಬ ಕೋಪ ಬಂತು. ನಿನ್ನ ಭಾಗ್ಯ ಮಂದವಾಗಿದೆ. ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ. ನನ್ನ ಬಿಟ್ಟು ಯಾರೂ ಜಗತ್ತಿನ ಈಶ್ವರರಿಲ್ಲ, ನಾನೇ ಈಶ್ವರ. ನೀನು ಬೇರೆ ಯಾರನ್ನು ಪೂಜೆ ಮಾಡ್ತಾ ಇದೀಯಾ. ಸೊ ದಟ್ ಇಸ್ ರಾಂಗ್. ಕ್ವಾಸು ಯದಿ ಸಾ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ನೀನು ಹೇಳ್ತಾ ಇದೀಯ ಜಗದೀಶ್ವರ ಬೇರೆ ಯಾರೋ ಇದ್ದಾರೆ ಅಂತ. ಅದನ್ನು ನನ್ನ ಅನಿಸಿಕೆಯೂ ನಾನೇ ಜಗದೀಶ್ವರ. ನನ್ನ ಆಳಾಗಿ ಇಂದ್ರ ಚಂದ್ರ ವರುಣ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಇಂದ್ರ ಚಂದ್ರ ವರುಣ ಅವರೆಲ್ಲರೂ ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ದಾರಂತೆ ಹಿರಣ್ಯಕಶಿಪುಗೋಸ್ಕರ. ರೈಟ್. ಅಷ್ಟು ಕಂಟ್ರೋಲ್ ಹಿರಣ್ಯಕಶಿಪುನ ಹತ್ರ ಇತ್ತು. ಆಗ ಪ್ರಹ್ಲಾದಿ ಕೇಳ್ತಾನೆ, ನೀನು ಹೇಳ್ತಾ ಇದೆಯಾ ಬೇರೆ ಯಾರೋ ಅಧಿಪತಿಗಳಿದ್ದಾರೆ, ಈಶ್ವರ ಇದ್ದಾನೆ ಅಂತ. ಎಲ್ಲಿದ್ದಾನೆ? ಕಂಬದಲ್ಲಿದ್ದಾನೆ. ಕಸ್ಮಾತ್ ಸ್ತಂಭೆ ನ ದೃಶ್ಯತೆ. ಎಲ್ಲ ಕಡೆ ಇದ್ದರೆ ನೀನು ನಿನ್ನ ಈಶ್ವರ ಕಂಬದಲ್ಲಿ ಕಾಣಿಸ್ತಾ ಇಲ್ಲ. ಇದರ ಅಂತ ಇಂಟರ್ನಲ್ ಮೀನಿಂಗ್ ಏನು? ಹಿರಣ್ಯಕಶಿಪು ಕೇಳ್ತಾನೆ ಪ್ರಹ್ಲಾದನಿಗೆ, ಎಲ್ಲಿದ್ದಾನೆ ನಿನ್ನ ಈಶ್ವರ? ಪ್ರಹ್ಲಾದ ಹೇಳ್ತಾನೆ, ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ. ವಿಷ್ಣು. ವಿಷ್ಣು ಅಂದರೆ ಸರ್ವತ್ರ ವಸತಿ ಇದು ವಿಷ್ಣು. ಎಲ್ಲ ಕಡೆ ಯಾರ ವಾಸ ಇದೆ ಅವರೇ ವಿಷ್ಣು. ಅಣುವಿನಲ್ಲೂ ಕೂಡ ಇದ್ದಾನೆ, ಅದಕ್ಕೆ ಅವನಿಗೆ ವಿಷ್ಣು ಅಂತ ಕರೀತಾರೆ. ಅಣುವಿನಲ್ಲಿ, ಅಣುಗಳ ಮಧ್ಯದಲ್ಲಿ, ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಅದಕ್ಕೆ ಭಗವಂತನಿಗೆ ವಿಷ್ಣು ಅಂತ ಕರೀತಾರೆ. ಸೊ ವಿಷ್ಣು ಸರ್ವವ್ಯಾಪಿ. ಆಗ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲ ಕಡೆ ಇದ್ದಾನೆ, ಆದರೆ ಕಾಣಿಸ್ತಾ ಇಲ್ಲ. ಈ ಕಂಬದಲ್ಲಿದ್ದಾನೆ, ಕಾಣಿಸ್ತಾ ಇದ್ದಾನೆ. ಪ್ರಹ್ಲಾದ ಹೇಳ್ತಾನೆ, ನನಗೆ ಕಾಣಿಸ್ತಾ ಇದ್ದಾನೆ, ಈಸ್ ದೇರ್. ಆಗ ಹಿರಣ್ಯಕಶಿಪುಗೆ ತುಂಬ ಕೋಪ ಬಂತು. ಸೋಹಂ ವಿಕತ್ತಮಾನಸ್ಯ ಶಿರಕಾಯ ಧರಾಮಿತೆ. ರೈಟ್. ಈಗ ನಾನು ನಿನ್ನನ್ನು ಕೊಂದಾಕ್ತೀನಿ, ನಿನ್ನ ಶಿರವನ್ನು ಕಾಯದಿಂದ ಬೇರ್ಪಡಿಸ್ತೀನಿ. ಐ ಕಟ್ ಇಟ್ ಆಫ್. ಗೋಪಾಯೇತ್ ಹರಿಸ್ತ್ವಾದ್ಯ ಯಸ್ತೆ ಶರಣಮೈಪ್ಸಿತಃ. ನೋಡೋಣ ನಿನ್ನ ಸ್ವಾಮಿ ಹೇಗೆ ನಿನ್ನ ರಕ್ಷಣೆ ಮಾಡ್ತಾನೆ ಅಂತ, ನಿನ್ನನ್ನು ಕೊಂದಾಕ್ತೀನಿ ಅಂತ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹೇಳ್ತಾನೆ. ನೋಡಿ, ಇಂಥ ಒಂದು ಅತ್ಯಾಚಾರ, ದೌರ್ಜನ್ಯ ಈಗಿನ ಕಾಲದಲ್ಲಿದ್ದರೆ ಚೈಲ್ಡ್ ಅಬ್ಯೂಸ್ ಕೇಸ್ ಆಗ್ತಾಯಿತ್ತು. ರೈಟ್.
ಪಾಸ್ಕೋ. ಸೊ ಹಿರಣ್ಯಕಶಿಪು ಅವಾಗ ಏನು ಮಾಡ್ತಾನೆ, ಆ ಕಂಬದ ಹತ್ರ ಹೋಗ್ತಾನೆ. ಪ್ರಹ್ಲಾದ, ನೀನು ಹೇಳ್ತಾ ಇದೆಯಲ್ಲ ಈ ಕಂಬದಲ್ಲಿ ನಿನ್ನ ಈಶ್ವರ ಇದ್ದಾನೆ ಅಂತ, ನೋಡೋಣ ಬರ್ತಾನೆ ಎಲ್ಲ ನೋಡೋಣ. ಆಗ ಹಿರಣ್ಯಕಶಿಪು ತುಂಬ ಸಿಟ್ಟಿನಲ್ಲಿ ಹೋಗ್ತಾನೆ. ಸಿಟ್ಟಿನಲ್ಲಿ ಹೋಗಿ ಆ ಕಂಬವನ್ನು ಜೋರಾಗಿ ಹೊಡಿತಾನೆ. ಸ್ತಂಭಂ ತತಾಡಿ ಅತಿಬಲ ಸ್ವಮುಷ್ಟಿನ ಬಹಿಸ್ಫಿಸ್ಟ್. ಕೆಲವೊಂದು ಕಡೆ ಹೇಳ್ತಾರೆ ಗದೆಯನ್ನು ಉಪಯೋಗಿಸಿ ಹೊಡೆದ ಅಂತ. ಆದರೆ ಭಾಗವತದ ಪ್ರಕಾರ ಅವನು ತನ್ನ ಕೈಯಿಂದ ಮುಷ್ಟಿಯಿಂದ ಮುಷ್ಟಿಯಿಂದ ಕಂಬವನ್ನು ಹೊಡೆದ್ಬಿಡ್ತಾನೆ. ಕಲ್ಲಿನ ಕಂಬ, ಆ ಕಾಲದಲ್ಲಿ ಸಿಮೆಂಟ್ ಯೂಸ್ ಮಾಡ್ತಾ ಇರಲಿಲ್ಲ. ಆ ಕಲ್ಲಿಂದ ಇರುವಂಥ ಕಂಬವನ್ನು ಜೋರಾಗಿ ಹೊಡಿತಾನೆ. ಆಗ ತದೈವ ತಸ್ಮಿನ್ ನಿನದೋ ಅತಿ ಭೀಷಣೋ, ಭಯಂಕರವಾದ ಭೀಷಣ ಶಬ್ದ ಆ ಕಂಬದಿಂದ ಹೊರಬರುತ್ತೆ. ಹೇಗೆ ತಾಯಿ ಗರ್ಭದಿಂದ ಮಗು ಹುಟ್ಟಿದಾಗ ಅಳುತ್ತೆ, ಇದು ಭಗವಂತ ಕಂಬದಿಂದ ಹುಟ್ಟಿದಾಗ ಜೋರಾಗಿ ಭಯಂಕರ ಶಬ್ದ ಮಾಡ್ತಾನೆ. ಬಭೂವ ಏನ ಅಂಡಕಟಾಹಂ ಅಸ್ಫುಟತ್. ಅಂಡಕಟ ಅಂದರೆ ಬ್ರಹ್ಮಾಂಡದ ಪದರು. ಆ ಬ್ರಹ್ಮಾಂಡದ ಪದರೇನು ಒಡೆದಂಗೆ ಶಬ್ದ ಆಯಿತು. ರೈಟ್. ಸೊ ಹೇಗೆ ಒಂದು ದೊಡ್ಡ ಬಿಲ್ಡಿಂಗ್ ಬಿದ್ದಾಗ ಭಯಂಕರ ಶಬ್ದ ಆಗುತ್ತೆ, ಅದೇ ರೀತಿ ಬ್ರಹ್ಮಾಂಡ ಒಡೆದಾಗ ಎಷ್ಟು ಶಬ್ದ ಆಗುತ್ತೆ ಅಷ್ಟು ಶಬ್ದ ಆಯ್ತಂತೆ. ಭೀಷಣ ಶಬ್ದ. ಯಂ ವೈ ಸ್ವಧೀಷ್ಣ್ಯೋಪಗತಂ ತ್ವ ಅಜಾದಯ ಶ್ರುತ್ವಾ ಸ್ವಧಾಮ್ ಅತ್ಯಯಂ ಅಂಗಮೇನಿರೇ. ಈ ಶಬ್ದ ಸ್ವರ್ಗಲೋಕ ಸತ್ಯಲೋಕದವರೆಗೂ ಹೋಯಿತು. ಆ ಎಲ್ಲ ನಿವಾಸಿಗಳಿಗೆ ಎಷ್ಟು ಭಯ ಆಯಿತು, ಬ್ರಹ್ಮಾಂಡವೇ ನಾಶವಾಗ್ತಾ ಇದೆ, ಪ್ರಳಯಕಾಲ ಬಂದಿದೆ ಅಂತ ಅವರಿಗೆ ಅನುಭೂತಿ ಆಗುತ್ತೆ. ಅಂತಹ ಭಯಂಕರ ಶಬ್ದ ಆಯ್ತಂತೆ. ಸೊ ಹೀಗೆ ಈಗ ಯುದ್ಧ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನ. ಸೊ ಬಾಂಬ್ ಹಾಕಿದಾಗ ಎಷ್ಟು ಭಯಂಕರ ಶಬ್ದ ಆಗುತ್ತೆ. ರೈಟ್. ಕೆಲವೊಂದು ವೀಡಿಯೋಸು ಬರ್ತಾಯಿದೆ, ಭಕ್ತರು ಕಳಿಸ್ತಾಯಿದ್ರು. ಸೊ ಮನೆ ಪಕ್ಕದಲ್ಲಿ ಬಾಂಬ್ ಬುಮ್ ಅಂತ ಬಿದ್ದಾಗ ಎಷ್ಟು ಭಯಂಕರ ಶಬ್ದ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ನಡುಗುತ್ತೆ, 3 ಲೋಕಗಳು ನಡುಗ್ತಾ ಇದೆ, ಸತ್ಯಲೋಕದವರೆಗೂ ಶಬ್ದ ಹೋಗಿದೆ. ಅಂಥ ಭಯಂಕರ ಭೀಷಣ ಶಬ್ದ ಆ ಕಂಬದಿಂದ ಬಂತು. ಅಲ್ಲಿ ಕಂಬದಿಂದ ಯಾರು ಬಂದರು ಅಂತ ಏನು ಕಾಣಿಸ್ತಾ ಇಲ್ಲ, ಬರೀ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ನಂತರ ಭಗವಂತ ಪ್ರಕಟನಾಗ್ತಾನೆ. ಸವಿಕ್ರಮಂ ಪುತ್ರವಧೇಪ್ಸೂರ್ ಓಜಸ ನಿಶಮ್ಯ ನಿರ್ಹ್ರಾದಂ ಅಪೂರ್ವಂ ಅದ್ಭುತಂ. ಸೊ ಹಿರಣ್ಯಕಶಿಪು ಕೂಡ ಈ ಶಬ್ದವನ್ನು ಕೇಳ್ತಾನೆ. ಅಪೂರ್ವಂ, ಹಿಂದೆ ಎಂದೂ ಕೇಳಿಲ್ಲ ಇಂಥ ಶಬ್ದ, ಅಂಥ ಭಯಂಕರ ಶಬ್ದವನ್ನು ಕೇಳಿಸ್ಕೊತಾನೆ. ಅಂತಃಸಭಾಯಾಂ ನ ದದರ್ಶ ತತ್ಪದಂ. ಆದರೆ ಯಾರೂ ಕಾಣಿಸ್ಲಿಲ್ಲ ಯಾರಿಂದ ಈ ಶಬ್ದ ಬರ್ತಾ ಇದೆ ಅಂತ. ಸೊ ವಿತತ್ರಸೂರ್ಯೇನ ಸುರಾರಿ ಯೂತಪಾಹ. ಮತ್ತು ಇತರ ದಾನವರು ಕೂಡ ತುಂಬ ಭಯ ಆಯ್ತಂತೆ. ಆದರೆ ಎಲ್ಲಿಂದ ಬಂತು, ಯಾಕೆ ಬಂತು ಈ ಶಬ್ದ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆಗ ನಂತರ ಭಗವಂತ ಪ್ರಕಟನಾಗ್ತಾನೆ ಕಂಬದ ಮಧ್ಯದಲ್ಲಿ. ಯಾವ ರೀತಿ? ಈ ರೀತಿ. ಶ್ರೀ ನರಸಿಂಹದೇವ ಭಗವಾನ್ ಕೀ ಜಯ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ವೆರಿ ಇಂಪಾರ್ಟೆಂಟ್ ವರ್ಸ್. ಸ್ತಂಭೆ ಸಭಾಯಾಂ, ಆ ಸಭೆಯ ಸ್ತಂಭದಲ್ಲಿ, ಸಭೆಯಲ್ಲಿ ಹಲವಾರು ಸ್ತಂಭಗಳಿದ್ದು, ಅದು ಒಂದು ಸ್ತಂಭದಿಂದ ಭಗವಂತ ಪ್ರಕಟನಾದ. ನ ಮೃಗಂ ನ ಮಾನುಷಂ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲ, ಮಧ್ಯ. ರೈಟ್.
ನನ್ನ ಕಾಯ ದೇಹ ಮನುಷ್ಯನ ದೇಹ, ಆದರೆ ತಲೆ ಸಿಂಹ. ಸೊ ನರಸಿಂಹ, ನರಸಿಂಹ ರೂಪದಲ್ಲಿ ಭಗವಂತ ಪ್ರಕಟನಾದ. ಯಾಕೆ ಪ್ರಕಟನಾದ? ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ತನ್ನ ಭಕ್ತನ ನಿಜಭೃತ್ಯ, ಭೃತ್ಯ ಅಂದರೆ ಭಕ್ತ, ನಿಜಭೃತ್ಯ ಭಾಷಿತಂ, ತನ್ನ ಭಕ್ತ ಒಂದು ಮಾತು ಕೊಟ್ಟಿದ್ದ, ಆ ಮಾತನ್ನು ಸತ್ಯಗೊಳಿಸೋದಕ್ಕೆ ಬಂದ. ಓಕೆ, ಈ ಲೈನನ್ನು 5 ರೀತಿ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಫಸ್ಟು ಭಕ್ತ ಯಾರು? ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಓಕೆ, ಈ ಕಂಬದಲ್ಲಿ ನಾನು ನೋಡ್ತಾ ಇದ್ದೀನಿ, ಭಗವಂತ ಇಲ್ಲಿದ್ದಾನೆ. ಪ್ರಹ್ಲಾದ್ ಹೇಳ್ತಾನೆ, ಅದನ್ನು ಸುಳ್ಳು ಮಾಡಬಾರ್ದು. ಹಿರಣ್ಯಕಶಿಪು ಕಂಬ ಹೊಡೆದ ಮೇಲೆ ಕಾಣಲಿಲ್ಲ ಅಂದರೆ, ನಾನು ಕಾಣಿಸ್ಕೊಳ್ಳಿಲ್ಲ ಅಂದರೆ, ಹಿರಣ್ಯಕಶಿಪು ಹೇಳ್ತಾನೆ, ನೋಡಿ ನಿನ್ನ ದೇವರಿಲ್ಲ, ನಾನೇ ಈಶ್ವರ ಅಂತ. ಸೊ ಪ್ರಹ್ಲಾದನ ಮಾತನ್ನು ಸತ್ಯಗೊಳಿಸೋದಕ್ಕೆ ನಾನು ಪ್ರಕಟವಾಗಬೇಕಂತ ಪ್ರಕಟನಾದೆ. ಮತ್ತು ಪ್ರಹ್ಲಾದ ಹೇಳಿದ್ದ, ನಾನು ಭಗವಂತನನ್ನು ಎಲ್ಲ ಕಡೆ ಕಾಣ್ತಾ ಇದ್ದೀನಿ, ರೈಟ್? ಪಕ್ಷಿಗಳಲ್ಲಿ, ಮೃಗಗಳಲ್ಲಿ, ಮನುಷ್ಯರಲ್ಲಿ, ವಸ್ತುಗಳಲ್ಲಿ, ಎಲ್ಲ ಕಡೆ ಕಾಣ್ತಾ ಇದ್ದೀನಿ. ಸೊ ಅದನ್ನು ಕೂಡ ಸತ್ಯ ಮಾಡಬೇಕು ನಾನು. ಅದಕ್ಕೆ ನಾನು ಮನುಷ್ಯ ರೂಪದಲ್ಲಿ, ಸಿಂಹದ ರೂಪದಲ್ಲಿ, 2 ರೂಪದಲ್ಲಿ ಪ್ರಕಟನಾಗಿದ್ದೀನಿ. ಸೊ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ರೈಟ್? ಸೊ ಎಲ್ಲ ಹೃದಯದಲ್ಲಿ ಭಗವಂತ ಇದ್ದಾನೆ, ಕಂಬದಲ್ಲಿ ಹಾಕಿಲ್ಲ, ರೈಟ್? ಸಿಂಹದಲ್ಲಿ ಇದ್ದಾನೆ, ಮನುಷ್ಯನಲ್ಲಿದ್ದಾನೆ, ನರಸಿಂಹ ರೂಪದಲ್ಲಿ ಹಾಕಿಲ್ಲ. ಸೊ ನರಸಿಂಹ ರೂಪದಲ್ಲಿ ಕೂಡ ಭಗವಂತ ಪ್ರಕಟನ. ಇನ್ನೊಂದು ಮಾತು, ಬ್ರಹ್ಮ ವರದಾನ ಕೊಟ್ಟಿದ್ರು, ತಥಾಸ್ತು ಅಂತ. ಮನುಷ್ಯರಿಂದ, ಪ್ರಾಣಿಯಿಂದ ನಿನಗೆ ಸಾವಿಲ್ಲ. ಓಕೆ, ಮನುಷ್ಯ ಪ್ರಾಣಿ ಒಂದು ಹೈಬ್ರಿಡ್ ಮಾಡೋದು. ಇಂಥ ಜಾತಿ ಯಾರು ಬ್ರಹ್ಮನ ಸೃಷ್ಟಿಯಲ್ಲೇ ಈ ಜಾತಿ ಇಲ್ಲ. ನರಸಿಂಹ ಜಾತಿ ಅಥವಾ ಬ್ರಹ್ಮದೇವರ ಸೃಷ್ಟಿಯಲ್ಲಿ 84 ಲಕ್ಷ ಯೋನಿಗಳಲ್ಲಿ ಇದು ಬರೋದಿಲ್ಲ. ಸೊ ಬ್ರಹ್ಮನ ಸೃಷ್ಟಿಯಿಂದ ಯಾರಿಂದಲೂ ನನ್ನ ಸಾವಾಗಬಾರ್ದು ಅಂತ ಒಂದು ವರದಾನವನ್ನು ಕೇಳಿದ್ದ. ಆಯಿತು, ಐ ವಿಲ್ ಟೇಕ್ ಬರ್ತ್ ಆ್ಯಸ್ ಅನದರ್ ಎಕ್ಸ್ಟ್ರಾ ಸ್ಪೀಶಿ, ರೈಟ್? 84 ಲಕ್ಷವನ್ನು ಮೀರಿದ ಇನ್ನೊಂದು ಜಾತಿಯಲ್ಲಿ ನಾನು ಹುಟ್ಟು ಬರ್ತೀನಿ, ನಿನ್ನನ್ನು ಕೊಂದಾಗ್ತೀನಿ. ಸೊ ಇದು 3ನೇ ಕಾರಣ, ಬ್ರಹ್ಮ ಕೊಟ್ಟಿರೋಂಥ ಒಂದು ವರದಾನವನ್ನು ಸತ್ಯಗೊಳಿಸೋದಕ್ಕೆ. ಇನ್ನೊಂದು ಮಾತು ಏನಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕೌಂತೆಯ ಪ್ರತಿಜಾನೀಹಿ ಮಮೇ ಭಕ್ತಃ ಪ್ರಣಶ್ಯತಿ. ಅರ್ಜುನ, ನೀನು ಘೋಷಣೆ ಮಾಡು. ಎಂಥ ಘೋಷಣೆ ಅದು? ನನ್ನ ಭಕ್ತರು ಎಂದಿಗೂ ಅವರು ಸೋಲೋದಿಲ್ಲ, ಅವರಿಗೆ ಕಷ್ಟ ಆಗೋದಿಲ್ಲ, ನಮೇ ಭಕ್ತಃ ಅವರ ನಾಶವಾಗೋದಿಲ್ಲ. ಓಕೆ, ಅದನ್ನು ಸತ್ಯಗೊಳಿಸೋದಕ್ಕೆ ಭಗವಂತ ಪ್ರಕಟನಾದ. ಯಾವ ರೂಪದಲ್ಲಿ? ನರಸಿಂಹ ರೂಪದಲ್ಲಿ, ರೈಟ್? ಪ್ರಹ್ಲಾದನ ರಕ್ಷಣೆ ಮಾಡೋದಕ್ಕೆ. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಭಗವಂತ ಪ್ರಕಟನಾದ, ಹಲವಾರು ಕಾರಣದಲ್ಲಿ. ಇನ್ನೊಂದು ಕಾರಣ ಏನಂದರೆ, ಹಿರಣ್ಯಕಶಿಪು ಕೂಡ ಹೇಳಿದ್ದ. ಹಿರಣ್ಯಕಶಿಪು ಹೇಳಿದ್ದ, ಮೋಸ್ಟ್ಲಿ ಈ ಪ್ರಹ್ಲಾದನನ್ನು ಸಾವಿಗೆ ಕಾರಣನಾಗ್ತಾನೆ. ಹಿಂದಿನ ಒಂದು ಶ್ಲೋಕದಲ್ಲಿ ಅದು ಹೇಳಿರ್ತಾರೆ ಹಿರಣ್ಯಕಶಿಪು ಅವರು. ಸೊ ಇಲ್ಲಿ ಹೇಳ್ತಾರೆ. ಸೊ 7ನೇ ಅಧ್ಯಾಯ, ಸ್ಕಂದದ 5ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ ಹಿರಣ್ಯಕಶಿಪು ಹೇಳ್ತಾನೆ, ಪರ್ಹ್ಯಾಪ್ಸ್ ಐ ವಿಲ್ ಡೈ ಬಿಕಾಸ್ ಆಫ್ ಹೇಟ್ರೆಡ್ ಟು ಪ್ರಹ್ಲಾದ್. ಮೋಸ್ಟ್ಲಿ ನನ್ನ ಮೃತ್ಯು ಈ ಮಗನಿಂದನೇ ಆಗುತ್ತೆ ಅಂತ. ಮತ್ತು ಷಂಡಾಮಾರ್ಗ ಕೂಡ ಹೇಳಿದರು, ನಮ್ಮ ಅಸುರ ಕುಲ ಚಂದನದ ವನದ ಹಾಗೆ, ಗಂಧದ ಗುಡಿ ನಮ್ಮ ಅಸುರ ಕುಲ. ಆದರೆ ನೀನು ಈ ಗಂಧದ ಗುಡಿಯಲ್ಲಿ ಒಂದು ಏನಂತಾರೆ ಅದಕ್ಕೆ, ಆ್ಯಕ್ಸ್, ಕೊಡಲಿ ಅಲ್ಲ, ಕೊಡಲಿಯ ಕೋಲು. ನೀನು ಈ ಏನಂತಾರೆ, ಜಾಲಿ ಗಿಡದ ಕೋಲನ್ನು ಯೂಸ್ ಮಾಡ್ತಾರಲ್ಲ ಕೊಡಲಿಗೆ, ಕೊಡಲಿ ಮಾಡೋದಕ್ಕೆ ಎನಿ ಆರ್ಡಿನರಿ ವುಡ್ ದೇ ವಿಲ್ ಯೂಸ್. ಆದರೆ ಅದರ ಮುಂದೆ ಒಂದು ಕಬ್ಬಿಣದ ಕೊಡಲಿ ಕೂಡಿಸಿ ಅದನ್ನು ಚಂದನದ ಗಿಡವನ್ನು ಕಡಿತಾರೆ. ನಮ್ಮ ಅಸುರ ಕುಲ ಚಂದನವನ, ನೀನು ಆ ಕೊಡಲಿಯ ಕೋಲು, ವಿಷ್ಣು ಆ ಕೊಡಲಿ ಇದ್ದಂಗೆ. ಮೋಸ್ಟ್ಲಿ ನಿನ್ನಿಂದ ಈ ಅಸುರರ ಸಂಹಾರ ಆಗುತ್ತೆ. ಕಂಟಕ ದ್ರುಮ ಅಂತ ಕರೀತಾರೆ ಪ್ರಹ್ಲಾದನನ್ನು. ನೀನು ಒಂದು ಮುಳ್ಳಿನ ಗಿಡ,
ಚಂದನ ವನದಲ್ಲಿ ನೀನು ಮುಳ್ಳಿನ ಗಿಡ, ನಿನ್ನಿಂದ ಈ ವನದ ನಾಶ ಆಗುತ್ತೆ ಅಂತ ಅವರು ಏನಂತಾರೆ ಉಪಹಾಸ್ಯ ಮಾಡ್ತಾಯಿದ್ರು. ಈ ರೀತಿ ಅದು ಸತ್ಯವಾಯಿತು. ರೈಟ್. ಪ್ರಹ್ಲಾದನ ಕಾರಣದಿಂದ ಹಿರಣ್ಯಕಶಿಪುವಿನ ಸಂಹಾರವಾಯಿತು, ಇಡೀ ದೈತ್ಯ ಕುಲದ ನಾಶವಾಯಿತು. ಸೊ ಈ ರೀತಿ ಈ ಒಂದು ಶ್ಲೋಕಕ್ಕೆ ವಿವಿಧ ಅರ್ಥಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತನ ಮಾತನ್ನು ಸತ್ಯಗೊಳಿಸೋದಕ್ಕೆ ಭಗವಂತ ನರಸಿಂಹ ರೂಪದಲ್ಲಿ ಪ್ರಕಟನಾದ. ಎಂಥ ಅದ್ಭುತ ರೂಪ ನೋಡಿ. ಭಗವಂತನ ಮೈಕಾಂತಿ ಚಿನ್ನದ ಥರ ಹೊಳಿತಾ ಇದೆ. ಭಗವಂತನ ಕೂದಲು ಕೂಡ ಇಟ್ಸ್ ಲೈಕ್ ಕಾಪರ್. ಭಗವಂತನ ಕಣ್ಣು ಕೆಂಪಾಗಿದೆ, ಯಾಕೆಂದರೆ ಕ್ರೋಧ, ಇಸ್ ವೆರಿ ಆ್ಯಂಗ್ರಿ. ಕ್ರೋಧದಿಂದ ಕೆಂಪಾಗಿದೆ. ಮತ್ತು ಅವರ ಕಿವಿಗಳು ಎದ್ದು ನಿಂತಿವೆ. ಸಿಂಹದ ಕಿವಿ ಹೇಗೆ ಚೂಪಾಗಿ ಎದ್ದು ನಿಂತಿರುತ್ತೆ, ಅದೇ ರೀತಿ ಭಗವಂತನ ಕಿವಿ ಎದ್ದು ನಿಂತಿದೆ. ಮತ್ತು ಅವರ ಕೈಗಳಲ್ಲಿ ಚೂಪಾದ ಉಗುರುಗಳಿವೆ. ಇಟ್ಸ್ ವೆರಿ ಕೈಯಲ್ಲಿ 10, ಕಾಲಲ್ಲಿ 10 ಚೂಪಾದ ಉಗುರುಗಳು. ಸೊ ಇಂಥ ಅದ್ಭುತವಾದ ದೃಶ್ಯವನ್ನು ಹಿರಣ್ಯಕಶಿಪು ನೋಡ್ತಾನೆ. ನೋಡಿ ಅವನಿಗೂ ಆಶ್ಚರ್ಯ ಆಯಿತು. ಇಂತಹ ರೂಪ ಎಂದು ನೋಡಿಲ್ಲ ನಾನು, ಮೋಸ್ಟ್ಲಿ ಇವನು ವಿಷ್ಣುನೇ ಇರಬೇಕು, ಸೊ ಇವನನ್ನು ಕೊಂದು ಹಾಕ್ತೀನಿ. ಆದರೆ ಭಗವಂತನ ದೇಹದಿಂದ ಹೊರಬರೋ ಒಂದು ತೇಜಸ್ಸು, ಕಾಂತಿ ಎಷ್ಟು ಪವರ್ಫುಲ್ ಆಗಿತ್ತಂದರೆ ಹಿರಣ್ಯಕಶಿಪು ಆ ಕಾಂತಿ ಮುಂದೆ ಏನು ಕಾಣಿಸ್ತಾನೆ ಇರಲಿಲ್ಲ. ಹೇಗೆ ಒಂದು ಲೈಟಿನ ಹತ್ತಿರ ಒಂದು ಹುಳು ಹೋಗುತ್ತಲ್ಲ, ಆ ಹುಳು ಕಾಣೋದೇ ಇಲ್ಲ, ಅದು ಲೈಕ್ ಡಿಸಪಿಯರ್ಸ್ ಇನ್ ದ ಲೈಟ್. ಸೊ ಆ ರೀತಿ ಹಿರಣ್ಯಕಶಿಪು ಚಿಕ್ಕ ಹುಳು ಥರ ಇದ್ದ. ಇಲ್ಲಿ ನೋಡಿ ಭಗವಂತನ ಮುಂದೆ ಯುದ್ಧ ಮಾಡ್ತಾ ಇದ್ದಾನೆ. ಇಟ್ಸ್ ಲುಕ್ ಲೈಕ್ ಎ ವ್ಯಾಸ್. ದಲಿತ ಹಿರಣ್ಯಕಶಿಪು ತನು ಭೃಂಗಂ. ಭೃಂಗಂ ಅಂದರೆ ಒಂದು ಹುಳು. ಭಗವಂತ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಹೇಗೆ ಕೊಂದರು? ಒಂದು ಹುಳುವನ್ನು ಕೊಂದಂಗೆ. ಇಟ್ ಡಸಂಟ್ ಟೇಕ್ ಮಚ್ ಎಫರ್ಟ್. ಕೈಯಿಂದ ಹಿಂಗೆ ಜಜ್ಜಿ ಬಿಟ್ಟರೆ ಅದು ಸತ್ತೋಗುತ್ತೆ. ಆ ರೀತಿ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದು ಹಾಕಿದರು. ಆದರೂ ಹಿರಣ್ಯಕಶಿಪುವಿನ ಭಾವನೆ ಏನಂತಂದರೆ, ಕೊಂದಾಕ್ತೀನಿ ಇವನನ್ನು, ನರಸಿಂಹನನ್ನು ಕೊಂದಾಕ್ತೀನಿ ನಾನು. ಸೊ ತನ್ನ ಕೈಲಿರುವ ಖಡ್ಗ ಮತ್ತು ಅಸ್ತ್ರದಿಂದ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದಾಗ ಭಗವಂತನ ಜೊತೆ ಯುದ್ಧ ಮಾಡ್ತಾನೆ. ಭಗವಂತ ಅವನನ್ನು ಹಿಡ್ಕೊಂಡ್ಬಿಡ್ತಾನೆ. ಆಗ ಎಲ್ಲ ದೇವತೆಗಳಿಗೆ ಸಂತೋಷ ಆಯಿತು, ಹಿರಣ್ಯಕಶಿಪು ಕೈಯಲ್ಲಿ ಸಿಕ್ಬಿಟ್ಟಿದ್ದಾನೆ ಈಗ. ಆದರೆ ಸ್ವಲ್ಪ ಹೊತ್ತಿನ ನಂತರ ಹಿರಣ್ಯಕಶಿಪು ಸ್ಲಿಪ್ಸ್ ಫ್ರಮ್ ದ ಹ್ಯಾಂಡ್, ಕೈಯಿಂದ ಬಿಡಿಸ್ಕೊಂಡ್ಬಿಡ್ತಾನೆ. ಓಕೆ, ಬಿಡಿಸ್ಕೊಂಡ್ಬಿಡ್ತಾನೆ ಅಂತಲ್ಲ, ಭಗವಂತ ಬಿಟ್ಬಿಡ್ತಾನೆ. ಹೇಗೆ ಗರುಡ ಅಥವಾ ಹದ್ದು ಹಾವನ್ನು ಹಿಡ್ಕೊಳ್ಳುತ್ತೆ, ಹಿಡ್ಕೊಂಡು ಹಾರು ಹೋಗುತ್ತೆ, ಕೆಲವೊಮ್ಮೆ ಬಿಡುತ್ತೆ, ಮತ್ತೆ ಹಿಡ್ಕೊಳ್ಳುತ್ತೆ, ಆಟ ಆಡುತ್ತೆ, ಸ್ವಲ್ಪ ತಕ್ಷಣ ತಿನ್ನೋದಿಲ್ಲ. ಕೆಲವೊಮ್ಮೆ ಗಿಡದ ಮೇಲೆ ತೊಗೊಂಡು ಹೋಗುತ್ತೆ, ಮತ್ತು ಇನ್ನೊಂದು ಗಿಡದ ಮೇಲೆ ತೊಗೊಂಡು ಹೋಗುತ್ತೆ, ಆಟ ಆಡುತ್ತೆ, ಸ್ವಲ್ಪ ಆಟ ಆಡಿದ ಮೇಲೆ ತಿನ್ನುತ್ತೆ. ಹೀಗೆ ಬೆಕ್ಕು ಮತ್ತು ಇಲಿ ಆಟ ಆಡ್ತಾವಲ್ಲ, ಬೆಕ್ಕು ಫಸ್ಟು ಇಲಿಯನ್ನು ಹಿಡ್ಕೊಳ್ಳುತ್ತೆ, ಜೋರಾಗಿ ಹೊಡಿತೆ, ಒಂದು ಬಾರಿಸುತ್ತೆ, ಅದು ಓಡೋಕ್ಕಾಗಲ್ಲ, ಬಿಟ್ಬಿಡುತ್ತೆ. ಸುಮ್ಮನೆ ರೂಮಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಮತ್ತೆ ಜಿಗುತ್ತೆ, ಮತ್ತೆ ಹಿಡಿಯುತ್ತೆ. ಸೊ ಈ ರೀತಿ ಭಗವಂತನಿಗೆ ಆಟ ಆಡಬೇಕಿತ್ತು ಸ್ವಲ್ಪ. ಸೊ ಹಿಡಿತಾ ಇದ್ದ, ಬಿಡ್ತಾ ಇದ್ದ, ಹಿಡಿತಾ ಇದ್ದ, ಬಿಡ್ತಾ ಇದ್ದ. ಸೊ ಹಿರಣ್ಯಕಶಿಪುವನ್ನು ಬಿಟ್ಟಾಗ ದೇವತೆಗಳಿಗೆ ಮತ್ತೆ ಭಯ ಆಯಿತು. ಅಯ್ಯೋ ತಪ್ಪಿಸ್ಕೊಂಡ್ಬಿಟ್ಟ, ಮತ್ತೇನು ಮಾಡ್ತಾನೆ ಇವನು? ಸೊ ಲೈಕ್ ಇಸ್ ವೆರಿ ಅಫ್ರೇಡ್. ದೇವತೆಗಳಿಗೆ ಅವನ ಸಂಹಾರ ಬೇಕಿತ್ತು ಅಷ್ಟೆ. ಆಗ ನಂತರ ಸಂಜೆ ಹೊತ್ತಾದಾಗ, ಸಂಧ್ಯಾ ಕಾಲ, ಈ ಸಮಯದಲ್ಲಿ ಭಗವಂತ ಮತ್ತೆ ಹಿರಣ್ಯಕಶಿಪುವನ್ನು ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ತನ್ನ ತೊಡೆ ಮೇಲೆ ಮಲಗಿಸ್ತಾನೆ. ತೊಡೆ ಮೇಲೆ ಮಲಗಿಸಿ ತನ್ನ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಉಗುರುಗಳಿಂದ ಸಲೀಸಾಗಿ ಸೀಳಿಬಿಡ್ತಾನೆ. ಭಾಗವತ ಹೇಳುತ್ತೆ, ಹಿರಣ್ಯಕಶಿಪುವಿನ ಚರ್ಮ ಎಷ್ಟು ಸ್ಟ್ರಾಂಗ್ ಆಗಿತ್ತಂದರೆ ಯಾವುದೇ ಚಾಕು ಅಥವಾ ಖಡ್ಗ ಅದನ್ನು ಕತ್ತರಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದ್ದ ಹಿರಣ್ಯಕಶಿಪು. ವಜ್ರಕಾಯ, ವೆರಿ ಸ್ಟ್ರಾಂಗ್. ಯಾವುದೇ ಚಾಕು ಅಥವಾ ಖಡ್ಗದಿಂದ ಅದನ್ನು ಕಟ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿತ್ತು. ಆದರೆ ಭಗವಂತ, ಅವನ ದೇಹ ಕಲ್ಲಿನ ಥರ ಇತ್ತು. ನಮಸ್ತೆ ನರಸಿಂಹಾಯ ಪ್ರಹ್ಲಾದ ಹ್ಲಾದದಾಯಿನಿ ಹಿರಣ್ಯಕಶಿಪೋರ್ವಕ್ಷಃ ಶಿಲಾಟಂಕಾನಖಾಲಾಯ. ಇದರ ಅರ್ಥ ಏನು? ಹಿರಣ್ಯಕಶಿಪು ವಕ್ಷಃ, ಹಿರಣ್ಯಕಶಿಪುವಿನ ವಕ್ಷ
ಶಿಲಾ. ಶಿಲಾ ಅಂದರೆ ಕಲ್ಲಿನ ಥರ ಇತ್ತು. ಶಿಲಟಂಕ ನಖಾಲಾಯೆ, ನಖಾಲಾಯೆ. ಆದರೆ ಭಗವಂತನ ಉಗುರುಗಳು ಲೈಕ್ ಟಂಕ. ಟಂಕ ಅಂದರೆ ಏನಾದರೆ ಚಿಸಲ್, ಕಲ್ಲು ಹೊಡಿತಾರಲ್ಲ ಟಕ 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 ಅಂತ, ಆ ರೀತಿ. ಸೊ ಅವನ ಹೃದಯ ಕಲ್ಲಿನ ಥರ ಇದ್ದರೂ ಕೂಡ ಭಗವಂತ ತನ್ನ ಉಗುರುಗಳಿಂದ, ಚೂಪಾದ ಉಗುರುಗಳಿಂದ ಸೀಳಿಬಿಟ್ಟ. ಶಿಲಟಂಕ ನಖಾಲ. ಇತೋ ನರಸಿಂಹ ಪರತೋ ನರಸಿಂಹ. ಇಲ್ಲೂ ಇದ್ದಾನೆ ನರಸಿಂಹ, ಅಲ್ಲೂ ಇದ್ದಾನೆ ನರಸಿಂಹ. ಯತೋ ಯತೋ ಯಾಮಿ ತಥೋ ನರಸಿಂಹ. ಎಲ್ಲೆಲ್ಲಿ ನೋಡಿದರೂ ನರಸಿಂಹ ಇದ್ದಾನೆ. ಬಹಿ ನರಸಿಂಹ ಹೃದಯೇ ನರಸಿಂಹೋ. ರೈಟ್, ಬಹಿರ್ ನರಸಿಂಹೋ. ಹೊರಗಡೆನೂ ನರಸಿಂಹ ಇದ್ದಾನೆ, ಒಳಗಡೆನೂ ಇದ್ದಾನೆ. ನರಸಿಂಹ ಮದಿಂ ಶರಣಂ ಪ್ರಪದೆ. ಎಲ್ಲ ಸೃಷ್ಟಿಗೆ ಆದಿಮೂಲನಾದ ನರಸಿಂಹನಿಗೆ ನಾನು ಶರಣಾಗ್ತಾ ಇದ್ದೀನಿ ಅಂತ ಈ ಪ್ರಾರ್ಥನೆ ನರಸಿಂಹ ಪುರಾಣದಲ್ಲಿ ಈ ಶ್ಲೋಕ ಬರುತ್ತೆ. ಸೊ ಪ್ರಭುಪಾದರು, ಶಿಲಪ್ರಭುಪಾದರು ಈ ಶ್ಲೋಕವನ್ನು ಪ್ರತಿದಿನ ಹಾಡಬೇಕು ಅಂತ ಹೇಳಿದ್ದಾರೆ ಇಸ್ಕಾನಲ್ಲಿ. ಸೊ ಬೆಳಗ್ಗೆ ಸಾಯಂಕಾಲ ಭಕ್ತರ ರಕ್ಷಣೆಗಾಗಿ, ಜಗತ್ತಿನ ರಕ್ಷಣೆಗಾಗಿ ಈ ಹಾಡನ್ನು ನಾವು ಹಾಡ್ತೀವಿ. ಸೊ ಹಿರಣ್ಯಕಶಿಪುವನ್ನು ಕೊಂದು ತನ್ನ ಅವರ ಹೊಟ್ಟೆಯನ್ನು ಸೀಳಿ ಹೊಟ್ಟೆ ಒಳಗಡೆ ಕೈ ಹಾಕಿ ಕರಳನ್ನು ತೆಗಿತಾರೆ. ಕರಳನ್ನು ತೆಗೆದು ಹೂಮಾಲೆ ಥರ ಹಾರ ಹಾಕೊತಾರೆ. ತುಂಬ ಕೋಪ ಬಂದಿತ್ತು. ನನ್ನ ಭಕ್ತ ಪ್ರಹ್ಲಾದನಿಗೆ ಕಷ್ಟ ಕೊಡ್ತೀಯ, ನೋಡಿ ನೀನು ಏನು ಮಾಡ್ತೀನಿ. ಹೊಟ್ಟೆ ಸೀಳಿ ಭಯಂಕರ ರೂಪ ಇದು. ಸೊ ನಮ್ಮದೊಂದು ಹಾಸ್ಪಿಟಲ್ ಇದೆ ಎಲ್ಲಿ, ಅದು ಭಕ್ತಿ ವೇದಾಂತ ಹಾಸ್ಪಿಟಲ್, ಬಾಂಬೆ. ಓಕೆ, ಅಲ್ಲಿ ಎಲ್ಲ ಡಾಕ್ಟರ್ಸ್ ಎಲ್ಲ ಭಕ್ತರು, ಎಲ್ಲ ಡಿವೋಟೀಸ್ ಇದ್ದಾರೆ. ಅಲ್ಲಿ ಆಪರೇಷನ್ ಥಿಯೇಟರ್ ಇದೆ. ಸೊ ಆಪರೇಷನ್ ಥಿಯೇಟರ್ ಹೊರಗಡೆ ಫೋಟೋ ಹಾಕಿದ್ದಾರೆ, ನರಸಿಂಹದೇವರ ಫೋಟೋ. ಸೊ ಒಬ್ಬ ಪೇಷಂಟನ್ನು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅವನು ಹಿಂದೂ ಧರ್ಮದವನಲ್ಲ, ಬೇರೆ ಜಾತಿಯವನಾಗಿದ್ದ. ಸೊ ಅವನು ಆಪರೇಷನ್ ಥಿಯೇಟ್ರ್ ಒಳಗಡೆ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಒಳಗಡೆ ಹೋಗೋಗಿ ನೋಡ್ತಾನೆ, ಇದೇನಿದು ಅಂತ. ಎಂಥ ಫೋಟೋ ಇದು? ಸೊ ಅವ್ರಿಗೆ ಗೊತ್ತಿಲ್ಲ ನರಸಿಂಹದೇವರು ಯಾರು ಅಂತ. ಆಗ ಡಾಕ್ಟ್ರ್ ಹೇಳ್ತಾರೆ, ಓ ಹಿ ಈಸ್ ದ ಫಸ್ಟ್ ಡಾಕ್ಟರ್ ಆಫ್ ದ ಯೂನಿವರ್ಸ್, ಫಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಆಫ್ ದ ಯೂನಿವರ್ಸ್. ಹೌದಾ, ಏನು ಮಾಡ್ತಾಯಿದ್ರು? ಹಿರಣ್ಯಕಶಿಪು ಸರ್ಜರಿ ಮಾಡ್ತಾಯಿದ್ರು. ಆಪರೇಷನ್ ಏನಾಯಿತು? ಸಕ್ಸಸ್ ಆಯಿತಾ? ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಲಿವರ್ಡ್. ಆಪರೇಷನ್ ಸಕ್ಸಸ್ಫುಲ್ ಆಯಿತು, ಪೇಷಂಟಿಗೆ ಮುಕ್ತಿ ಸಿಕ್ತು. ಸೊ ಭಗವಂತ ಹಿರಣ್ಯಕಶಿಪುವನ ಹೊಟ್ಟೆನ ಸೀಳಿ ಕರಳನ್ನು ಹೂಮಾಲೆ ಥರ ಹಾಕ್ಕೊಂಡು ಒಳಗಡೆ ಹುಡುಕ್ತಾನೆ, ಎಲ್ಲಿದೆ ನಿನ್ನ ಹೃದಯ? ಸೊ ಹಿರಣ್ಯಕಶಿಪುವನ ಹೃದಯವನ್ನು ತೆಗೆದು ಹಿಂಗೆ ನೋಡಿ, ಈ ಹೃದಯದಲ್ಲಿ ನಾನು ಕೂತಿದ್ದೆ, ಈ ಹೃದಯದಲ್ಲಿ ಹೇಗೆ ನೀನು ಕಾಮ ಕ್ರೋಧವನ್ನು ತೊಗೊಂಬಂದುಬಿಟ್ಟೆ, ಛೀ ಬಿಸಾಕ್ಬಿಡ್ತಾನೆ. ಎಲ್ಲ ಹೃದಯದಲ್ಲಿ ಭಗವಂತ ಇದ್ದಾನೆ, ಕೂತಿದ್ದಾನೆ. ಆದರೆ ಯಾವಾಗ ಹೃದಯದಲ್ಲಿ ಕಾಮ ಕ್ರೋಧ ಲೋಭ ಇತ್ಯಾದಿಗಳನ್ನು ತೊಗೊಂಬರ್ತೀವಿ, ಭಗವಂತನಿಗೆ ಸಹ ಅಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಹೃದಯನ ತೆಗೆದು ಬಿಸಾಕ್ತಾನೆ. ಹಿರಣ್ಯಕಶಿಪುವಿನ ದೇಹವನ್ನು ಕೂಡ ಕೆಳಗಡೆ ಬಿಸಾಕ್ತಾನೆ. ನಂತರ ಎಲ್ಲ ರಾಕ್ಷಸರು ಅಟ್ಯಾಕ್ ಮಾಡ್ತಾರೆ. ಸೊ ಭಗವಂತನಿಗೆ ಸಾವಿರಾರು ಕೈಗಳಿತ್ತು. ಇಲ್ಲಿ 4 ಕೈಗಳು ಮಾತ್ರ ತೋರಿಸಿದ್ದಾರೆ, ಬಟ್ ಭಗವಂತನಿಗೆ ಸಾವಿರಾರು ಕೈಗಳಿತ್ತಂತೆ. ಅದ್ಭುತ ರೂಪ. ಮತ್ತು ಪ್ರತಿಯೊಂದು ಕೈಯಲ್ಲೂ ಕೂಡ ಅಸ್ತ್ರಗಳಿತ್ತು, ಸಾವಿರಾರು ಅಸ್ತ್ರಗಳಿದ್ವು. ಆದರೆ ಭಗವಂತ ಎಲ್ಲ ರಾಕ್ಷಸರನ್ನು ತನ್ನ ಉಗುರುಗಳಿಂದ ಕೊಂದುಬಿಟ್ಟಂತೆ, ಟಕ 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 ಟಕ, ವೆರಿ ವೆರಿ ಈಸಿಲಿ. ಎಲ್ಲ ರಾಕ್ಷಸರನ್ನು ಕೆಲವರನ್ನ ಉಗುರುಗಳಿಂದ, ಕೆಲವರನ್ನ ಅಸ್ತ್ರಗಳಿಂದ ಕೊಂದುಬಿಡ್ತಾರೆ. ಎಲ್ಲ ರಾಕ್ಷಸರ ಸಂಹಾರವಾಯಿತು. ಸೊ ಇಲ್ಲಿ ನೋಡಿ ಆ ದೃಶ್ಯ ಹೇಗಿದೆ, ಭಯಂಕರವಾದ ದೃಶ್ಯ. ಸೊ ಇಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದುಬಿಡ್ತಾ ಇದ್ದಾರೆ, ಸಾವಿರಾರು ಕೈಗಳು. ಎಲ್ಲ ರಾಕ್ಷಸರು ಚೆಲ್ಲಾಪಿಲ್ಲಿಯಾಗಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಆಗ ಎಲ್ಲರೂ ನೋಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ದ? ಈಗ ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ. ಈ ಸರ್ಜರಿ ಆಗಿದ್ದು ಹೊಸ್ತಿಲಿನ ಮೇಲೆ, ಆ್ಯಂಡ್ ಹಿರಣ್ಯಕಶಿಪುನ ಕೊಂದ ಮೇಲೆ, ಎಲ್ಲ ರಾಕ್ಷಸರನ್ನ ಕೊಂದ ಮೇಲೆ ಭಗವಂತ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊತಾನೆ. ಯಾರ ಸಿಂಹಾಸನ? ಹಿರಣ್ಯಕಶಿಪುವಿನ ಸಿಂಹಾಸನ. ಆ್ಯಕ್ಚುಲಿ ಭಗವಂತ ಬೇರೆಯವ್ರು ಯೂಸ್ ಮಾಡಿದ್ದನ್ನು ಯೂಸ್ ಮಾಡೋದಿಲ್ಲ, ರೈಟ್? ಹೊಸ ವಸ್ತುವನ್ನು, ಫ್ರೆಶ್ ಆಗಿರೋ ವಸ್ತುವನ್ನು ಸ್ವೀಕಾರ ಮಾಡ್ತಾರೆ. ಬಟ್ ಆದರೆ ನರಸಿಂಹದೇವರು ಹಿ ಈಸ್ ಟೆಲ್ಲಿಂಗ್ ದ ವರ್ಲ್ಡ್, ಎಲ್ಲರಿಗೂ
ತೋರಿಸ್ತಾ ಇದ್ದಾರೆ. ಏನು? ನಾನೇ ರಾಜ, ಇನ್ಯಾರು ರಾಜರಾಗ ಸಾಧ್ಯವಿಲ್ಲ, ನಾನೇ ಜಗತ್ತಿನ ರಾಜ. ಸೊ ಮತ್ತು ಇದು ಸಿಂಹಾಸನ ನನ್ನ ಭಕ್ತನ ಸಿಂಹಾಸನ, ನನ್ನ ದ್ವಾರಪಾಲಕ ಹಿರಣ್ಯಕಶಿಪು ಹಿಂದಿನ ಜನ್ಮದಲ್ಲಿ ಜಯ ವಿಜಯ. ಸೊ ನನ್ನ ಭಕ್ತನ ಯೂಸ್ ಮಾಡಿದ್ದನ್ನು ನಾನು ಕೂಡ ಯೂಸ್ ಮಾಡ್ತೀನಿ. ಸೊ ಕೂತ್ಬಿಡ್ತಾರೆ, ಕೂತಿದ್ದಾರೆ. ಆದರೆ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ, ಯಾರೂ ಹತ್ರ ಹೋಗ್ತಾ ಇಲ್ಲ. ರಾಜನ ಸುತ್ತಮುತ್ತಲೂ ಸೇವಕರು ಇರ್ತಾರೆ, ಚಾಮರ ಸೇವೆ ಮಾಡ್ತಾರೆ, ಏನೇನೋ ಸೇವೆ ಮಾಡ್ತಾ ಇರ್ತಾರೆ. ಭಗವಂತನ ಹತ್ರ ಯಾರೂ ಹೋಗ್ತಾ ಇಲ್ಲ. ಆಗ ಒಬ್ಬರೊಬ್ಬರಾಗಿ ಎಲ್ಲ ದೇವತೆಗಳು ಮುಂದೆ ಬರ್ತಾರೆ, ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಬ್ರಹ್ಮ, ಚಂದ್ರ, ಇಂದ್ರ, ವರುಣ, ವಾಯು, ಗಂಧರ್ವ, ಕಿನ್ನರ, ವಿದ್ಯಾಧರ ಎಲ್ಲರೂ ತಮ್ಮ ತಮ್ಮ ಪ್ರಾರ್ಥನೆಗಳು, ಋಷಿಮುನಿಗಳು, ಸಪ್ತರ್ಷಿಗಳು ಎಲ್ಲರೂ ತಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸ್ತಾರೆ. ಆದರೂ ಭಗವಂತನ ಕೋಪ ಶಾಂತವಾಗಲಿಲ್ಲ, ಅಷ್ಟೇ ಕೋಪದಲ್ಲಿದ್ದರು. ಸೊ ಯಾವಾಗ ಕೋಪ ಶಾಂತವಾಗಲಿಲ್ಲ, ಆಗ ಬ್ರಹ್ಮ ಪ್ರಹ್ಲಾದನ ಹತ್ರ ನೋಡ್ತಾನೆ. ಪ್ರಹ್ಲಾದ, ಬಾಪ ಇಲ್ಲಿ ಪ್ರಹ್ಲಾದ, ಈಗ ನೀನು ಹೋಗು, ಭಗವಂತ ನಿನಗೋಸ್ಕರ ಬಂದ, ನೀನೇ ಹೋಗಿ ಭಗವಂತನನ್ನು ಶಾಂತಗೊಳಿಸಬೇಕು, ಪ್ಲೀಸ್ ಗೋ. ನಮ್ಮ ಯಾರಿಂದಲೂ ಸಾಧ್ಯವಾಗಲಿಲ್ಲ, ಭಗವಂತನ ಕೋಪ ಇನ್ನೂ ಹೆಚ್ಚುತ್ತಾನೇ ಇದೆ. ಸೊ ದಯವಿಟ್ಟು ನೀನು ಹೋಗು ಅಂತ ಹೇಳ್ತಾರೆ. ಆಗ ಪ್ರಹ್ಲಾದ ಮುಂದಕ್ಕೆ ಹೋಗ್ತಾನೆ. ನೋಡಿ, ಭಗವಂತನ ಸುತ್ತಮುತ್ತಲು ಯಾರೂ ಇಲ್ಲ, ನೋಡಿ, ಒಬ್ಬರೇ ಕೂತಿದ್ದಾರೆ. ಅದೇ ಪ್ರಹ್ಲಾದ ಮುಂದೆ ಹೋಗ್ತಾ ಇದ್ದಾನೆ, ಕೈ ಜೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಈಗ ಪ್ರಹ್ಲಾದನ ಅದ್ಭುತವಾದ ಪ್ರಾರ್ಥನೆಗಳು ಸ್ಟಾರ್ಟ್ ಆಗ್ತವೆ. ಶ್ರೀ ಲಕ್ಷ್ಮೀದೇವಿಗೂ ಕೇಳ್ತಾರೆ, ಮಾತೆ ಲಕ್ಷ್ಮಿ ನೀವು ಹೋಗಿ. ಇಲ್ಲ, ಐ ಆಮ್ ಡೌಟ್ಫುಲ್, ಇವರು ನನ್ನ ಗಂಡ ಅಂತ ನನಗೆ ಡೌಟ್ ಆಗ್ತಾಯಿದೆ. ಯಾಕಂದರೆ ನನ್ನ ಗಂಡ ನನಗೆ ಚೆನ್ನಾಗಿ ಗೊತ್ತು, ವಿಷ್ಣುನ ರೂಪದಲ್ಲಿ ನಾನು ನೋಡಿದ್ದೀನಿ, ಆದರೆ ಈ ರೂಪದಲ್ಲಿ ನಾನೆಂದು ನೋಡಿಲ್ಲ. ಸಾಯಿಲ್ ನಾಡ್ದು ಸಾಕ್ಷಾತ್ ಶ್ರೀ ಪ್ರೇಷಿತ ದೇವೇ ದೃಷ್ಟ ತಮ್ಮ ಮಹದದ್ಭುತಂ ಅದೃಷ್ಟ ಅಶ್ರುತ ಪೂರ್ವತ್ವ ಸಾನೋಪೇಯಾಯ ಶಂಕಿತ. ಅವಳು ಕೂಡ ಶಂಕೆ ಆಯಿತು, ನನಗೆ ಡೌಟ್ ಇದೆ, ನಾನು ಹೋಗೋದಿಲ್ಲ. ಯಾರು ಹೋಗ್ತಾರೆ ಈಗ? ಪ್ರಹ್ಲಾದ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ನಿನ್ನ ಪಿತಾ ಹಿರಣ್ಯಕಶಿಪುವಿನ ಮೇಲೆ ಕೋಪ ನರಸಿಂಹದೇವರಿಗೆ. ಹೋಗು, ಮುಂದೆ ಹೋಗು, ಭಗವಂತನನ್ನು ಸಾಂತ್ವನಗೊಳಿಸು. ತಥೇಕಿ ಶನಕೈರಾಜನ್ ಮಹಾಭಾಗವತ ಅರ್ಬಕಃ. ಮಹಾಭಾಗವತ ಅಂದರೆ ಚಿಕ್ಕ ಬಾಲಕ, ವೆರಿ ವೆರಿ ಸ್ಮಾಲ್. ಉಪೇತ್ಯ ಭುವಿಕಾಯೇನ ನನಾಮ ವಿಧೃತಾಂಜಲಿ. ಹೋಗಿ ಭಗವಂತನ ಪಾದದಲ್ಲಿ ನಮಸ್ಕಾರ ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ. ಆಗ ಭಗವಂತ ಏನು ಮಾಡ್ತಾನೆ, ನೋಡ್ತಾನೆ, ಪ್ರಹ್ಲಾದ ನನ್ನ ಕಾಲಲ್ಲಿ ಬಿದ್ದಿದ್ದಾನೆ. ಸೊ ಪ್ರಹ್ಲಾದನನ್ನು ಮೇಲೆತ್ತಿದ್ದಾರೆ. ದೃಷ್ಟ ಸ್ವಪಾದ ಮೂಲೆ ಪತಿತಂ ತಮರ್ವಕಂ. ಸ್ವಪಾದ ಮೂಲೆ ಪತಿತಂ, ನನ್ನ ಪಾದದಲ್ಲಿ ಬಿದ್ದಂತಹ, ಪಾದದಡಿಯಲ್ಲಿ ಬಿದ್ದಂತಹ ಪ್ರಹ್ಲಾದನನ್ನು ಮೇಲೆತ್ತುತ್ತಾರೆ. ವಿಲೋಕ್ಯ ದೇವ ಕೃಪೆಯ ಪರಿಪ್ಲುತ ಉತ್ತಾಪ್ಯ. ಮೇಲೆತ್ತಾರೆ, ಉತ್ತಾಪ್ಯ. ತಚ್ಛೀರ್ಷ್ಣಿ ಅದದಾತ್ ಕರಾಂಬುಜಂ. ಪ್ರಹ್ಲಾದನ ತಲೆ ಮೇಲೆ ತಮ್ಮ ಅಭಯ ಹಸ್ತವನ್ನು ನೀಡ್ತಾರೆ. ರೈಟ್, ಇಂತಹ ಕೃಪೆ ಭಗವಂತ ಎಲ್ಲರಿಗೂ ಕೊಡೋದಿಲ್ಲ. ಇವನ್ ಲಕ್ಷ್ಮಿಗೂ ಕೂಡ ಇಂಥ ಕೃಪೆ ಕೊಟ್ಟಿಲ್ಲ, ಧ್ರುವನಿಗೂ ಕೂಡ ಇಂಥ ಕೃಪೆ ಕೊಟ್ಟಿಲ್ಲ. ಧ್ರುವನಿಗೆ ಸ್ಪರ್ಶ ಮಾಡಿದ್ರು, ಶಂಖದಿಂದ ಸ್ಪರ್ಶ ಮಾಡಿದ್ರು, ಶಂಖ ಸ್ಪರ್ಶ ಆಯಿತು, ಹಸ್ತಸ್ಪರ್ಶ ಆಗಲಿಲ್ಲ. ಆದರೆ ನರಸಿಂಹದೇವರು ಪ್ರಹ್ಲಾದನಿಗೆ ಹಸ್ತಸ್ಪರ್ಶ ಮಾಡ್ತಾರೆ, ಕೈ ಇಟ್ಬಿಡ್ತಾರೆ. ಆ ಹಸ್ತಸ್ಪರ್ಶದಿಂದ ಕಾಲಾಹಿ ವಿತ್ರಸ್ತ ಧಿಯಾಂ ಕೃತ ಭಯಂ. ಕಾಲ ಅಹಿ ಅಂದರೆ ಮೃತ್ಯುವಿನ ಭಯದಿಂದ ತ್ರಸ್ತರಾದಂತಹ ಎಲ್ಲ ಜೀವಿಗಳ ಭಯ ಹೊರಟೋಗುತ್ತೆ. ಸೊ ಪ್ರಹ್ಲಾದನ ಎಲ್ಲ ಭಯ ಹೊರಟೋಯ್ತು. ಅಂತಹ ಒಂದು ಕೃಪೆಯನ್ನು ನೀಡ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಅಯೋಗ್ಯ, ನಾನು ಪಾಪಿ, ಉಗ್ರ ಜಾತಿಯಲ್ಲಿ ಹುಟ್ಟಿದವನು. ಇಲ್ಲಿ ಹಲವಾರು ದೇವತೆಗಳಿದ್ದಾರೆ, ಸತ್ವಗುಣದಲ್ಲಿದ್ದವರಿದ್ದಾರೆ, ಬ್ರಹ್ಮ ಇತ್ಯಾದಿ ದೇವತೆಗಳಿದ್ದಾರೆ, ನನ್ನ ಗುರುಗಳು ನಾರದರಿದ್ದಾರೆ.
ನನ್ನಲ್ಲಿ ಯಾವುದೇ ಯೋಗ್ಯತೆ ಇಲ್ಲ ಇಲ್ಲಿ. ಆದರೆ ಗುರುಗಳ ಆದೇಶದಂತೆ ನಾನು ಮುಂದೆ ಬಂದಿದ್ದೇನೆ. ನಾನು ಭಗವಂತನ ಸೇವೆ ಮಾಡಲು ಇಚ್ಛೆ ಪಡ್ತೀನಿ. ನನ್ನಲ್ಲಿ ಯೋಗ್ಯತೆ ಏನೂ ಇಲ್ಲ. ಆದರೆ ಭಗವಂತ ತುಂಬ ದಯಾಮಯ. ಭಗವಂತ ಭಕ್ತಿಯನ್ನು ಏನಾದರೂ ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕರಿಸ್ತಾನೆ. ರೈಟ್. ಭಗವಂತನನ್ನು ಸಂತುಷ್ಟಗೊಳಿಸೋದಕ್ಕೆ ಯೋಗ್ಯತೆಯನ್ನು ಭಕ್ತಿ ಇರಬೇಕು ಹೃದಯದಲ್ಲಿ. ಭಕ್ತಿ ಇಲ್ಲದೆ ಏನನ್ನು ಸ್ವೀಕರಿಸೋದಿಲ್ಲ. ಉದಾಹರಣೆ ಗಜೇಂದ್ರ, ಗಜಯೂತಪ. ಗಜೇಂದ್ರ, ಅವನ ಜಾತಿ ಏನು? ಪ್ರಾಣಿ. ಕುಲ ಏನು? ವಿದ್ಯೆ ಏನು? ಏನೂ ಇಲ್ಲ ಅವನ ಹತ್ರ. ಆದರೆ ಭಕ್ತಿ ಇತ್ತು. ಭಕ್ತಿಯಿಂದ ಭಗವಂತನನ್ನು ಕೂಗಿದ. ಭಗವಂತ ಪ್ರಕಟನಾಗಿ ಗಜೇಂದ್ರನ ರಕ್ಷಣೆ ಮಾಡಿದ. ಆಗ ಪ್ರಹ್ಲಾದ ಕೇಳ್ತಾನೆ, ಯೋಚನೆ ಮಾಡ್ತಾನೆ, ನನ್ನಲ್ಲಿ ಭಕ್ತಿ ಇದೆಯಾ? ಹೌದು, ಇದೆ. ನಾರದರ ಕೃಪೆಯಿಂದ ನನಗೆ ಸ್ವಲ್ಪ ಭಕ್ತಿ ಸಿಕ್ಕಿದೆ. ಆ ಭಕ್ತಿಯನ್ನು ನಿನಗೆ ಅರ್ಪಿಸ್ತೀನಿ. ವಿಪ್ರಾದ್ವಿಷದ್ಗುಣಯುತ ಅರವಿಂದನಾಭ ಪಾದಾರ್ಯಂದು ವಿಮುಖಾತ್ ಸ್ವಪಚಂ ವರಿಷ್ಠಂ. ಒಬ್ಬನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಎಲ್ಲ ಗುಣಗಳನ್ನು ಹೊಂದಿದ್ರೂ ಕೂಡ ಭಗವಂತನ ಭಕ್ತನಾಗದೇ ಇದ್ದರೆ ಅವನು ಶ್ರೇಷ್ಠನಲ್ಲ. ಆದರೆ ಒಬ್ಬನು ಚಾಂಡಾಲನ ಮನೆಯಲ್ಲಿ ಹುಟ್ಟಿ ಶುದ್ಧ ಭಕ್ತನಾಗಿದ್ದರೆ ಅವನು ಶ್ರೇಷ್ಠ. ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದೀನಿ, ನನಗೆ ಆ ಯೋಗ್ಯತೆ ಇಲ್ಲ, ಬಟ್ ನನ್ನ ಭಕ್ತಿಯನ್ನು ನಿನಗೆ ಅರ್ಪಿಸ್ತೀನಿ ಅಂತ ಹೇಳ್ತಾನೆ. ಮತ್ತು ಕೆಲವರು ಕೇಳ್ಬೋದು, ಭಗವಂತ ನೋಡು, ಪ್ರಹ್ಲಾದ ಭಗವಂತನ ಸ್ತುತಿ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ಇವನಿಗೇನೋ ಬೇಕು, ಅದಕ್ಕೆ ಭಗವಂತನ ಸ್ತುತಿ ಮಾಡ್ತಾ ಇದ್ದಾನೆ. ಸಾಮಾನ್ಯ ಜನರು ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ಏನೋ ಬೇಡ್ಕೊಳ್ಳೋದಕ್ಕೆ ಬರ್ತಾರೆ. ಮೋಸ್ಟ್ಲಿ ಇಲ್ಲೂ ಕೂಡ ಪ್ರಹ್ಲಾದ ಏನೋ ಬೇಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆಗ ಪ್ರಹ್ಲಾದ ಹೇಳ್ತಾನೆ, ಭಗವಂತ ನಿನ್ನ ಸ್ತುತಿ ಮಾಡೋದ್ರಿಂದ ನಿನಗೇನೂ ಲಾಭ ಇಲ್ಲ. ರೈಟ್. ನಮಗೆ ಲಾಭ, ಅದೇನು ಲಾಭ? ನಮ್ಮ ಹೃದಯ ಶುದ್ಧವಾಗುತ್ತೆ. ರೈಟ್. ಹೇಗೆ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡ್ತೀವಿ, ಯಾವಾಗ ನಾವು ನಮ್ಮ ಮುಖವನ್ನು ಅಲಂಕರಿಸ್ತೀವಿ, ಕನ್ನಡಿಯಲ್ಲಿರುವ ಪ್ರತಿಬಿಂಬ ಕೂಡ ಅಲಂಕೃತವಾಗುತ್ತೆ. ಕರೆಕ್ಟ್. ಅದೇ ರೀತಿ ನಾವು ಭಗವಂತನ ಪ್ರತಿಬಿಂಬ. ನಾವು ಭಗವಂತನಿಗೆ ಸೇವೆಯನ್ನು ಸಲ್ಲಿಸಿ ಭಗವಂತನನ್ನು ಸಂತುಷ್ಟಗೊಳಿಸಿದರೆ ನಾವು ಕೂಡ ಸಂತುಷ್ಟರಾಗ್ತೀವಿ. ಸೊ ನಾವು ಸುಖವಾಗಿರಬೇಕಂದ್ರೆ ನಾವು ಭಗವಂತನಿಗೆ ಸುಖವನ್ನು ಕೊಡಬೇಕು. ಯಾಕೆಂದರೆ ನಾವು ಭಗವಂತನ ಪ್ರತಿಬಿಂಬ. ಸೊ ಈ ರೀತಿ ಈ ಕಾರಣಗಳಿಂದ ನಾನು ನಿನ್ನ ಸ್ತುತಿಯನ್ನು ಮಾಡ್ತೀನಿ ಅಂತ ಪ್ರಹ್ಲಾದ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ. ಈ ಪ್ರಾರ್ಥನೆಗಳು ಸುಮಾರು 43 ಶ್ಲೋಕಗಳು. 9ನೇ ಅಧ್ಯಾಯದ 43 ಶ್ಲೋಕಗಳು. ಸೊ ಎಲ್ಲ ಶ್ಲೋಕವನ್ನು ತೊಗೊಳಕ್ಕಾಗೋದಿಲ್ಲ, ಆದರೆ 1-2 ಶ್ಲೋಕವನ್ನು ತಗೊತೀನಿ. ಪ್ರಹ್ಲಾದ ಹೇಳ್ತಾನೆ, ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರಋಷಿಣ ಭಗವನ್ ಗೃಹೀತ ಸೋಹಂ ಖತಂ ನು ವಿಸೃಜೆ ತವ ಭೃತ್ಯ ಸೇವಾಂ. ನಾನು ಅಸುರ ಕುಲದಲ್ಲಿ ಹುಟ್ಟಿದವನು, ನಾನು ಪತಿತನಾಗಿದ್ದೆ, ಸಂಸಾರ ಕೂಪದಲ್ಲಿ ಬಿದ್ದಿದ್ದೆ. ಆದರೆ ನಾರದ ಮುನಿಗಳು ಮಹಾನುಭಾವರು ನನ್ನನ್ನು ಎತ್ತಿ ಕೃತ್ವ ಆತ್ಮಸಾತ್, ನನ್ನನ್ನು ಅವರ ಥರನೇ ಮಾಡಿಬಿಟ್ಟಿದ್ದಾರೆ ಅವರ ಕೃಪೆಯಿಂದ. ಅಂತಹ ಗುರುಗಳ ಅನುಗ್ರಹವನ್ನು ನಾನು ಹೇಗೆ ಮರೆಯಲಿ? ಅಂತಹ ಗುರುಗಳ ಸೇವೆಯನ್ನು ನಾನು ಹೇಗೆ ಬಿಡಲಿ? ಸೊ ಅದು ಬಿಡಲಿಕ್ಕಾಗೋದಿಲ್ಲ. ಸೊ ನಾನು ಭಗವಂತ ಭಕ್ತರ ಸೇವೆ ಮಾಡ್ತೀನಿ. ಸೋಹಂ ಕಥಂನು ವಿಸೃಜೆ ತವ ಭೃತ್ಯ ಸೇವಾ. ಸೊ ನಾರದರ ಸೇವೆ ಮಾಡುವ ಅಪೇಕ್ಷೆಯನ್ನು ಹೊಂದಿದ್ದಾರೆ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಈ ಭೌತಿಕ ಭವಸಾಗರ ತುಂಬ ಭಯಂಕರವಾದದ್ದು, ಜನರಿಗೆ ಭಯ ಆಗುತ್ತೆ, ಆದರೆ ನನಗೆ ಭಯವಿಲ್ಲ. ನೈವೋದ್ವಿಜೇ ಪರದುರತ್ಯಯ ವೈತರಣ್ಯ ತ್ವದ್ವೀರ್ಯಗಾಯನ ಮಹಾಮೃತಮಗ್ನಚಿತ್ತ ಸೋಚೇತತೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾ. ಪ್ರಹ್ಲಾದ ಹೇಳ್ತಾನೆ, ಜನರು ಈ ಜಗತ್ತಿನಲ್ಲಿ ಕೇವಲ ಮಾಯಾ ಸುಖದ ಹಿಂದೆ ಓಡ್ತಾ ಇದ್ದಾರೆ. ರೈಟ್. ಮಾಯಾ ಸುಖಾಯ ಭರಮುದ್ವಹತೋ, ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ವೈಯಕ್ತಿಕವಾಗಿ ನನಗೇನು ಕಷ್ಟ ಇಲ್ಲ, ಯಾಕೆಂದರೆ ನಾನು ನಿನ್ನ ಕಥೆಯನ್ನು ಕೇಳ್ತಾ ಇದ್ದೀನಿ. ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ, ನನ್ನ ಚಿತ್ತ ನಿನ್ನ ಮಹಿಮೆಯನ್ನು ಕೇಳೋದ್ರಲ್ಲಿ ಮಗ್ನವಾಗಿದೆ. ಅದಕ್ಕೆ ನನಗೆ ಈ ಭೌತಿಕ ಭವಸಾಗರದ ಭಯವಿಲ್ಲ. ಆದರೆ ನನಗೆ ಒಂದು ಶೋಕ ಏನಂದರೆ, ಈ ಜನರು ಈ ಮಾಯಾ ಸುಖದಿಂದ ಓಡ್ತಾ ಇದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ, ಅವರ ಕಷ್ಟವನ್ನು ನೋಡಿ ನನ್ನ ಕಷ್ಟ ಆಗ್ತಾಯಿದೆ. ಅದಕ್ಕೆ
ನಾನು ಪ್ರಚಾರ ಮಾಡ್ತೀನಿ. ನಾನು ವೈಕುಂಠಕ್ಕೆ ಬರೋದಿಲ್ಲ, ನನ್ನನ್ನು ಇಲ್ಲೇ ಬಿಟ್ಬಿಡಿ, ನಾನು ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲರನ್ನು ಕರ್ಕೊಂಡು ಲಾಸ್ಟಿಗೆ ನಾನು ಬರ್ತೀನಿ ಅಂತ. ಪ್ರಾಯೇಣ ದೇವ ಮುನಯೋ ಸ್ವವಿಮುಕ್ತಿ ಕಾಮ. ಪ್ರಾಯೇಣ ದೇವ ಮುನಯೋ ಸ್ವವಿಮುಕ್ತಿ ಕಾಮ. ಸಾಮಾನ್ಯವಾಗಿ ಮುನಿಗಳು, ಯೋಗಿಗಳು ತಮ್ಮ ಮುಕ್ತಿಯನ್ನು ಬಯಸ್ತಾರೆ. ರೈಟ್. ಪ್ರಾಯೇಣ ದೇವ ಮುನಯೋ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠ. ಅವರು ಮುಕ್ತಿಗೋಸ್ಕರ ಹಿಮಾಲಯಕ್ಕೆ ಹೋಗ್ತಾರೆ, ಒಬ್ಬಂಟಿಯಾಗಿ ಅವರು ತಪಸ್ಸನ್ನು ಮಾಡ್ತಾರೆ. ನ ಪರ ಅರ್ಥನಿಷ್ಠ, ಬೇರೆಯವರ ಬಗ್ಗೆ ಕಾಳಜಿನೇ ಇಲ್ಲ. ನೈತಾನ್ ವಿಹಾಯ ಕೃಪಣಾನ್ ಸ್ವವಿಮುಕ್ಷ ಏಕೋ. ಆದರೆ ಈ ಕೃಪಣರು ಭೌತಿಕ ಸಾಗರದಲ್ಲಿ ಕಷ್ಟದಲ್ಲಿದ್ದಾರೆ. ನಾಣ್ಯತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಅವರಿಗೆ ಮುಕ್ತಿಗೆ ಕಾರಣ ನಿಮ್ಮ ಆಶ್ರಯವಷ್ಟೇ. ಸೊ ಅದಕ್ಕೆ ಐ ವಿಲ್ ಬ್ರಿಂಗ್ ದೆಮ್ ಟು ಯು. ಅವರನ್ನು ನಿಮ್ಮ ಹತ್ರ ಕರ್ಕೊಂಬರ್ತೀನಿ, ಭಕ್ತಿಯ ಪ್ರಚಾರವನ್ನು ಅವರಿಗೆ ಮಾಡ್ತೀನಿ ಅಂತ. ಸೊ ಇದು ಪ್ರಹ್ಲಾದನ ಮೂಡ್, ಪ್ರಚಾರದ ಭಾವನೆಯನ್ನು ಹೊಂದಿದ್ದಾರೆ. ಕೇವಲ ತಮ್ಮ ಮುಕ್ತಿಗೋಸ್ಕರ ಅವರು ಅಪೇಕ್ಷೆ ಪಡ್ತಾ ಇಲ್ಲ, ಬಟ್ ಎಲ್ಲರ ಬಗ್ಗೆ ಅವರಿಗೆ ಕಾಳಜಿ ಇದೆ. ಅದೇ ರೀತಿ ನಿಜವಾದ ಭಕ್ತನು ಕೂಡ ಕೇವಲ ತನ್ನ ಬಗ್ಗೆ, ತನ್ನ ಮುಕ್ತಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ, ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ. ಎಲ್ಲರೂ ಹೇಗೆ ಭಗವಂತನನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಸೊ ದಟ್ ಇಸ್ ದ ಮೂಡ್ ಆಫ್ ಎ ಡಿವೋಟಿ. ಅದಕ್ಕೆ ಇಸ್ಕಾನಲ್ಲಿ ಕೂಡ ಈ ಭಾವನೆ. ಕೇವಲ ನಾವು ಅಷ್ಟೇ ಚಾಂಟಿಂಗ್ ಮಾಡೋದಿಲ್ಲ, ಬೇರೆಯವರು ಚಾಂಟಿಂಗ್ ಮಾಡೋಕ್ಕೆ ಹೇಳಬೇಕು. ಯಾಕೆಂದರೆ ನಾನು ಚಾಂಟಿಂಗ್ ಮಾಡಿದರೆ ನನಗೆ ಲಾಭ, ಬಟ್ ಬೇರೆಯವ್ರಿಗೂ ಲಾಭ ಆಗಲಿ. ಹೇಗೆ ನಿಮಗೆ ಒಂದು ಪ್ರಾಡಕ್ಟ್ ಇಷ್ಟ ಆದರೆ, ಸ್ವಲ್ಪ ಯಾವುದೋ ಸೋಪು ಅದು ಮೊಬೈಲ್ ಫೋನ್ ಯೂಸ್ ಮಾಡ್ತಾಯಿದ್ದೀರಾ, ಇಷ್ಟ ಆಯಿತು, ಬೇರೆಯವ್ರಿಗೆ ಹೇಳ್ತಾರೆ ಇದು ಚೆನ್ನಾಗಿದೆ, ಇದು ತಗೋ ಅಂತ. ಅದೇ ರೀತಿ ಚಾಂಟಿಂಗ್ ಮಾಡಿದಾಗ ಚೆನ್ನಾಗಿ ಅನಿಸಿದ್ರೆ ಹೋಗಿ ಬೇರೆಯವ್ರಿಗೆ ಹೇಳಿ, ನೀನು ಚಾಂಟಿಂಗ್ ಮಾಡು ಚೆನ್ನಾಗಿರುತ್ತೆ ಅಂತ. ಸೊ ಈ ರೀತಿ ಬೇರೆಯವ್ರಿಗೂ ಕೂಡ ಪ್ರಚಾರ ಮಾಡಬೇಕು. ಸೊ ಈ ರೀತಿ ಪ್ರಹ್ಲಾದ ತುಂಬ ವಿವರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆಗಳನ್ನು ಕೇಳಿ ಭಗವಂತನಿಗೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಪ್ರಹ್ಲಾದ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ನನಗೆ ತುಂಬ ಸಂತೋಷ ಆಗಿದೆ, ಕೇಳು, ಏನಾದರೂ ವರವನ್ನು ಕೇಳು ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಫಸ್ಟಿಗೆ ಹೇಳಿದ್ದೆ, ನನಗೇನು ಬೇಕಿಲ್ಲ, ನಿಮ್ಮ ಸ್ತುತಿ ಯಾಕೆ ಮಾಡ್ತಾಯಿದ್ದೆ, ನನ್ನ ಚಿತ್ತಶುದ್ಧಿಗೋಸ್ಕರ. ರೈಟ್. ಸೊ ನರಸಿಂಹದೇವರು ಹೇಳ್ತಾರೆ, ಇಲ್ಲ ಕೇಳು ಭಗವಂತ, ನಾನು ವಣಿಕನಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ. ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಏನಾದರೂ ಕೊಡ್ತಾರೆ, ಏನಾದ್ರು ತೊಗೊತಾರೆ. ಸೊ ನಾನು ಅದಕ್ಕೋಸ್ಕರ ನಿನ್ನ ಸ್ತುತಿ ಮಾಡಿಲ್ಲ. ಬಿಸ್ನೆಸ್ ಅಲ್ಲ, ನನಗೆ ಕೊಡೋ ಇಚ್ಛೆ ಇದೆ, ನನ್ನ ಖುಷಿಗೋಸ್ಕರ ನೀನು ಕೇಳು ಅಂತ. ಆಗ ಪ್ರಹ್ಲಾದ ಕೇಳ್ತಾನೆ, ಯದಿ ದಾಸ್ಯಸಿ ಮೇ ಕಾಮಾನ್ ವರಾಂಸ್ತ್ವಾಂ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಹೇ ಭಗವಂತ, ನಿನಗೆ ಏನಾದರೂ ಕೊಡೋ ಇಚ್ಛೆ ಇದ್ದರೆ ದಯವಿಟ್ಟು ಒಂದು ವರವನ್ನು ಕೊಡು. ಅದೇನೆಂದರೆ ನನ್ನ ಹೃದಯದಲ್ಲಿ ಯಾವುದೇ ಒಂದು ಕಾಮವಾಸನೆ ಇಲ್ಲದೇ ಇರಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಇದು ಶುದ್ಧ ಪ್ರಾರ್ಥನೆ. ಕಾರ್ ಬೇಕು, ಬಂಗ್ಲಾ ಬೇಕು, ದುಡ್ಡು ಬೇಕು ಅಂತ ಕೇಳಿಲ್ಲ. ನನ್ನ ಹೃದಯದಲ್ಲಿ ಯಾವುದೇ ಕಾಮವಾಸನೆ ಇಲ್ಲದೇ ಇರಲಿ, ಮತ್ತು ನಿನ್ನ ಸೇವೆ ಕೊಡುವುದು. ಮತ್ತು ಇನ್ನೊಂದು ವರವನ್ನು ಕೊಡುವಾಗಿದ್ದರೆ ನನ್ನ ತಂದೆಗೆ ಮುಕ್ತಿ ಕೊಟ್ಬಿಡು ಅಂತಾನೆ, ಅಷ್ಟೇ. ಆಗ ನರಸಿಂಹದೇವರು ಹೇಳ್ತಾರೆ, ನಿನ್ನ ತಂದೆ ಯಾಕೆ, ತ್ರಿಸಪ್ತಭಿಃ ಪಿತಾ ಪೂತ ಪಿತೃಭಿಃ ಸಹತೆ ನಘ. ನಿನ್ನ ತಂದೆ ಅಷ್ಟೇ ಅಲ್ಲ, ನಿನ್ನ ತಂದೆ ಜೊತೆ 21 ಪೀಳಿಗೆಗಳಿಗೆ ಮುಕ್ತಿ ಸಿಕ್ಕಿದೆ. ತ್ರಿಸಪ್ತಭಿಃ, 3 × 7, 21 ಜನರೇಷನ್ಸ್. ಸೊ ನೀವು ಶುದ್ಧ ಭಕ್ತರಾದರೆ ನಿಮ್ಮ 21 ಪೀಳಿಗೆಗಳು ಅವರಿಗೆ ಮುಕ್ತಿ ಸಿಗುತ್ತೆ. ಭಗವಂತನ ಭಕ್ತಿ ಮಾಡೋ ಅವಕಾಶ ಅವರಿಗೆ ಸಿಗುತ್ತೆ. ಸೊ ದಿಸ್ ಇಸ್ ದ ಪವರ್ ಆಫ್ ಎ ಡಿವೋಟಿ. ಯಾರ ಕುಲದಲ್ಲಿ ಪ್ರಹ್ಲಾದನಂತಹ ಭಕ್ತನು ಹುಟ್ಟುತ್ತಾನೆ, ಆ ಕುಲ ಪಾವನವಾಗುತ್ತೆ. ರೈಟ್. ಸೊ ಅಂತಹ ಅಷ್ಟು ಶಕ್ತಿ ಈ ಶುದ್ಧ ಭಕ್ತರಲ್ಲಿದೆ. ಸೊ ಈ ರೀತಿ ಪ್ರಹ್ಲಾದನ ಪ್ರಾರ್ಥನೆಯನ್ನು ಕೇಳಿ ಭಗವಂತ ಮೆಚ್ತಾನೆ, ಪ್ರಹ್ಲಾದನಿಗೆ ಅನುಗ್ರಹ ನೀಡ್ತಾನೆ. ನಂತರ ಪ್ರಹ್ಲಾದನಿಗೆ ಹೇಳ್ತಾನೆ, ಪ್ರಹ್ಲಾದ, ಮುಂದೆ ನೀನೇ ರಾಜನಾಗಬೇಕು. ಓಕೆ. ಸೊ ಈ ಅಸುರ ಕುಲದ ರಾಜ ನೀನೇ. ಸೊ ನಿನ್ನನ್ನು ನಾನು ರಾಜನಾಗಿ ಘೋಷಿಸ್ತೇನೆ. ಸೊ ಯು ರೂಲ್ ಆ್ಯಂಡ್ ಎಸ್ಟಾಬ್ಲಿಷ್ ಧರ್ಮ. ಆಗ ಬ್ರಹ್ಮ ಪ್ರಹ್ಲಾದನ ಪಟ್ಟಾಭಿಷೇಕವನ್ನು ಮಾಡಿ ಪ್ರಹ್ಲಾದನನ್ನು ದೈತ್ಯರ ರಾಜನಾಗಿ ಮಾಡ್ತಾನೆ.
ಸೊ ನಂತರ ಪ್ರಹ್ಲಾದನ ಕುಲದಲ್ಲಿ ವಿರೋಚನನ ಮಗನಾಗಿ ಬಲಿಚಕ್ರವರ್ತಿ. ಓಕೆ, ಸೊ ಪ್ರಹ್ಲಾದ ಕುಲದಲ್ಲಿ ಹಲವಾರು ಮಹಾಜನರು ಹುಟ್ಟಿದ್ದಾರೆ. ಪ್ರಹ್ಲಾದ ಕೂಡ ಮಹಾಜನ, ಬಲಿಚಕ್ರವರ್ತಿ ಕೂಡ ಮಹಾಜನನೇ. ಸೊ ಪ್ರಹ್ಲಾದನ ರಕ್ಷಣೆಗೋಸ್ಕರ ನರಸಿಂಹದೇವರು ಬಂದರು. ಬಲಿಚಕ್ರವರ್ತಿಗೆ ಅನುಗ್ರಹ ಕೊಡೋದಕ್ಕೆ ವಾಮನ ದೇವರು ಬರ್ತಾರೆ. ಸೊ ಇದು ಪ್ರಹ್ಲಾದನ ಏನಂತಾರೆ ಪ್ರಹ್ಲಾದನ ಪ್ರಭಾವದಿಂದ ಇಡೀ ದೈತ್ಯಕುಲ ಭಕ್ತಿ ಸೇವೆಯಲ್ಲಿ ತೊಡಗಿತು. ಸೊ ಇದು ಸಂಕ್ಷಿಪ್ತವಾಗಿ ಭಗವಾನ್ ನರಸಿಂಹದೇವರ ಪ್ರಾಕಟ್ಯ ಮತ್ತು ಪ್ರಹ್ಲಾದನ ಪ್ರಾರ್ಥನೆಗಳ ಕುರಿತಾಗಿ ಚರ್ಚೆ ಇತ್ತು. ಸೊ ನೀವು ಈ ಸ್ಕಂದವನ್ನು ಓದಿ, ಈ ಸ್ಕಂದದಲ್ಲಿ ಪ್ರಥಮ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ 7ನೇ ಸ್ಕಂದ, ಫಸ್ಟು 10 ಚಾಪ್ಟರ್ ಈಸ್ ಹಿರಣ್ಯಕಶಿಪು ಪ್ರಹ್ಲಾದ ನರಸಿಂಹದೇವ ಲೀಲೆ. ತುಂಬ ವಿವರವಾಗಿ ಈ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಸಂಕ್ಷಿಪ್ತವಾಗಿ ಈ ಕೃಷ್ಣ ರಸಾಯನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ನಿಮಗೆ ಸಮಯ ಸಿಕ್ಕರೆ ನೀವು ಪ್ರಾರ್ಥನೆಗಳನ್ನು ಓದಿ ನಾಳೆ. ಓಕೆ, ಹರೇ ಕೃಷ್ಣ.